ನಮಸ್ಕಾರ. ಲೀಲಾ ಜಾಲನ್ಯಾಸದ 40ನೇ ಉಪನ್ಯಾಸಕ್ಕೆ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಂದರೆ 4 ದಶಕದ ಕಾರ್ಯಕ್ರಮ ಇವತ್ತು. ಇದುವರೆಗೆ ಬಂದು ಸಹಕರಿಸುವಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಆರಂಭ ಶಿವರತ್ವ ಇದರ 2ನೇ ಭಾಗದ ಕಾರ್ಯಕ್ರಮ. ಮಧ್ಯದಲ್ಲಿ ಗಣಪತಿ ಹಬ್ಬದ ನಿಮಿತ್ತ ಸರ್ ಅವರು ಪರ್ವಜಾಲನ್ಯಾಸವನ್ನು ನಡೆಸ್ಕೊಟ್ಟಿದ್ರು. ಇವತ್ತಿನ ವಿಷಯದಲ್ಲಿ ಸರ್ ಅವರು ನಮ್ಮೊಳಗಿರುವ ಆರಂಭ ಶಿವರತ್ವವನ್ನು ಹೇಗೆ ನಿಯಂತ್ರಿಸೋದು, ಅದರಿಂದ ಹೊರಗೆ ಬರೋದು ಹೇಗೆ, ಸೊ ಈ ಕುರಿತಾಗಿ ಮಾತಾಡಲಿಕ್ಕಿದ್ದಾರೆ. ಎಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಹುಶಃ ಇವತ್ತು ಆರಂಭ ಶಿವರತ್ವ ವಿಷಯದ ಕೊನೆಯ ಉಪನ್ಯಾಸ ಇದಾಗ್ಬೋದು. ಮತ್ತು ಮುಂದಿನ ಉಪನ್ಯಾಸದ ಆಯ್ಕೆಯನ್ನು ಮೊದಲೇ ನೀಡಾಗಿತ್ತು. ಅದರ ಪ್ರಕಾರ ಆಯ್ಕೆಯ ಒಂದು ಶ್ರೇಣೀಕರಣವನ್ನು ನೋಡಿ ಮುಂದಿನ ಉಪನ್ಯಾಸವನ್ನು ಸರ್ ಅವರು ಕೈಗೆ ತಗೊಳ್ಳಿಕ್ಕಿದ್ದಾರೆ. ಬಹುಶಃ ತಲೆಮಾರಿನ ನಂತರ ಅದಕ್ಕೆ ಹೆಚ್ಚಿನ ಜನರು ಮೊದಲನೇ ಆಯ್ಕೆ ಕೊಟ್ಟಿದ್ದರಿಂದ ಮುಂದಿನ ಉಪನ್ಯಾಸ ಅದೇ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಮತ್ತು ಕೂಡ ಉಪನ್ಯಾಸಕ್ಕೆ ವಿಷಯಗಳು ತಮ್ಮಲ್ಲಿ ತಮ್ಮ ಯೋಚನೆಯಲ್ಲಿ ಇದ್ದರೆ ಅದನ್ನು ತಿಳಿಸಿ ಅಂತ ಹೇಳ್ತಾ ಬಂದಂಥ ಎಲ್ಲರನ್ನೂ ಕೂಡ ಆತ್ಮೀಯ ಸ್ವಾಗತಿಸ್ತಾ ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಿಸ್ತಾ ಇದ್ದೇನೆ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಕಳೆದ ಬಾರಿ ಆರಂಭ ಶೂರತ್ವದಲ್ಲಿ ರಂಜನೆ ಹೇಗೆ ಸೃಷ್ಟಿಯಾಗುತ್ತೆ ಅಂತ ನೋಡಿದ್ವಿ. ಈಗ ಆರಂಭ ಶೂರತ್ವದಲ್ಲಿ ಕಲಿಕೆ ಏನಾಗ್ಬೋದು ಅನ್ನೋವಂಥದ್ದನ್ನ ನೋಡೋಣ. ರಂಜನೆ ಅಂದ್ರೆ ಅಮ್ಯೂಸ್ಮೆಂಟ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ಅಮ್ಯೂಸ್ಮೆಂಟ್ ಅಂದ್ರೆ ಎಂಜಾಯಿಂಗ್ ವಿತೌಟ್ ಥಿಂಕಿಂಗ್ ಇಸ್ ಅಮ್ಯೂಸ್ಮೆಂಟ್. ನನಗೆ ಅದು ಹೇಗೋ ಅಮ್ಯೂಸ್ಮೆಂಟ್ ನಲ್ಲಿ ಸಮಾಧಾನ ಆಗೋದೇ ಇಲ್ಲ. ಅದು ಪ್ರಾರಂಭ ಆಗ್ಬೋದಷ್ಟೇ, ಅದು ಪ್ರೋತ್ಸಾಹಕ ಅಷ್ಟೇ ಹೊರತು ಅದು ಪರಿಪಕ್ವವಾಗೋದು ಆಲೋಚನೆಗೆ ಅದು ನಮಗೆ ದಾರಿ ಮಾಡಿಕೊಟ್ಟಾಗ್ಲೇ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆತ್ಮೀಯರೇ, ಮೊದಲು ಕೆಲವು ಸಂದೇಹಗಳನ್ನ ನೀವು ಮುಂಚೆ ಹೇಳಿದ್ದನ್ನ ಪ್ರಸ್ತಾಪ ಮಾಡಿ ಆಮೇಲೆ ನನ್ನ ವಿಷಯಕ್ಕೆ ಬರ್ತೀನಿ. ನನಗೆ ಮೊದಲ ಆದ್ಯತೆ ತಮಗೇನೆ. ಉತ್ತರನ ಪೌರುಷ ಒಲೆ ಮುಂದೆ ಅನ್ನುವಂಥ ಗಾದೆ ಇದೆಯೇ, ಉತ್ತರನ ಪೌರುಷ ಅನ್ನೋ ಪದ ಹಾಗೆ ಬಳಕೆಯಲ್ಲಿ ಇದೆಯೇ ಅಂತ ಮಂಜುನಾಥ್ ಅಡಿಗ ಅವರು ಆಮೇಲೆ ಇನ್ನೊಬ್ರು ಕೇಳಿದ್ರು. ಇದೆ ಅಂತ ನಾನು ಉತ್ತರ ಹೇಳಿ ಅದನ್ನ ವಿವರಣೆಯನ್ನು ಇವತ್ತು ಕೊಡ್ತೀನಿ ಅಂತ ಹೇಳಿದ್ದೆ. ಅದು ಆಕ್ಚುಲಿ ಉತ್ತರನ ಪೌರುಷ ಒಲೆ ಮುಂದೆ ಅಂತ ಇರಕ್ ಸಾಧ್ಯವೇ ಇಲ್ಲ. ಅವನು ಒಲೆ ಮುಂದೆ ಅಲ್ಲ ಮಾಡಿದ್ದು, ಹಿಂಗದ್ರ ಮುಂದೆ. ಆದ್ರಿಂದ ಉತ್ತರನ ಪೌರುಷನ ಲಲನೆಯರ ಮುಂದೆ ಅಂತ ಇರ್ಬೇಕಾಗಿತ್ತು. ವಾಸ್ತವವಾಗಿ ಒಲೆ ಮುಂದೆ ಅಂತಿದೆ. ಅದು ಹೇಗಾಗಿರ್ಬೋದು ಅಂದ್ರೆ, ಜನ ಭಾಷೆನ ಬಳಸುವಾಗ ಗಾದೆಗಳ ಹಾಗೆ ವ್ಯತ್ಯಾಸ ಆಗುತ್ತೆ. ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಅಂತಿದೆಯಲ್ಲ, ಅದು ಕರಡಿಗೆ ಬಿಟ್ಟ ಹಾಗೆ ಮೂಲ ಗಾದೆ. ಕರಡಿಗೆ ಅಂದ್ರೆ ಶಿವನ ಲಿಂಗ ಇಟ್ಕೊಂಡ್ರು ಅಂತ ಕುತ್ತಿಗೆಲ್ ಹಾಕೊಂಡ್ರು ಅಂತದ್ದು. ಅದನ್ನ ಬಿಟ್ಟು ನಾವೆಂತ ಶಿವಪೂಜೆ ಮಾಡೋದು ಅನ್ನೋ ಅರ್ಥದಲ್ಲಿ. ಆದ್ರೆ ನಾವು ಇವಾಗ ಕರಡಿ ಬಿಟ್ಟರು ಶಿವಪೂಜೆ ನಿಂತೋಗುತ್ತಲ್ಲ, ಅದರಿಂದ ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಅಂದ್ರೆ ಕರಡಿ ಬಂದ್ಬಿಡ್ತು ಅನ್ನೋ ತರ ಅರ್ಥ ಮಾಡ್ಕೊಂಡು ಅದೇ ತರ ಗಾದೆ ಮಾಡಿದೆ. ಹಾಗೆ ಇದು ಕೂಡ ಏನಿರ್ಬೋದು ಅಂದ್ರೆ, ಉತ್ತರನ ಪೌರುಷ ಒಲ್ಲೆನೆನ್ನುವರ ಮುಂದೆ. ಅವ್ರಿಗೆ ಹೆಂಗಸರಿಗೆ ಯಾಕೆ ಬೇಕು? ಅವ್ರಿಗೆ ಯುದ್ಧ ಹೇಗಿದ್ರೆ ಏನಾಗ್ಬೇಕಾಗಿದೆ? ಅವ್ರೇನ್ ಹೋರಾಡ್ಬೇಕಾಗಿದೆಯೇ? ಇಲ್ಲ. ಅದರಲ್ಲಿ ನಾನು ನಿನ್ನೆ ಉತ್ತರನ ಪೌರುಷದ ಕಾವ್ಯ ಓದುವಾಗ ನಿಮ್ಗೆ ಪದೇ ಪದೇ ತೋರಿಸ್ದೆ. ಬೇಕು ಬೇಡೆಂಬವರ ಕಾಣೆ ಹೆಂಗಳಿದಿರಿನಲಿ ಲಲನೆಯರ ಮುಗ ನೋಡುತ್ತರ ಅಂತ 100 ಸರಿ ಅದನ್ನ ಲಲನೆಯರು ಅನ್ನೋದನ್ನು ಒತ್ತು ಕೊಟ್ಟಿದ್ದ ಕುಮಾರವ್ಯಾಸ. ಅವನು ಕವಿ, ಗೊತ್ತು ಎಲ್ಲಿ ಹೇಳಿದ್ರೆ ಅವನ ದೌರ್ಬಲ್ಯ ಗೊತ್ತಾಗುತ್ತೋ ಅದನ್ನ ಒತ್ತಿ ಕೊಟ್ಟು ಹೇಳಿದ್ದ. ನಾವು ನಕ್ವಿ. ಅದರಿಂದ ಉತ್ತರನ ಪೌರುಷ ಒಲ್ಲೆನೆನ್ನುವರ ಮುಂದೆ. ನೀನ್ ಪೌರುಷ ನಂಗೆ ಬೇಡಪ್ಪ ಅಂತಂದ್ರೆ ಅವನು ಅವ್ರದ್ರಿಗೆ ಹೇಳ್ಕೊತಾ ಇದ್ದಾನೆ ಅನ್ನೋ ಅರ್ಥದಲ್ಲಿ ಅದು ಉತ್ತರ ಪೌರುಷ ಒಲೆ ಮುಂದೆ ಅನ್ನೋದು ಒಲ್ಲೆನೆನ್ನುವರ ಮುಂದೆ ಅಂತ. ಇನ್ನೂ ಒಲೆ ಮುಂದೆ ಅನ್ನೋ ಪ್ರಾಸ ಹೇಳಿ ಇನ್ನೂ ಕೆಲವರು ಉತ್ತರನ ಪೌರುಷ ಒಲೆ ಮುಂದೆ, ನನ್ನ ಪೌರುಷ ಎಲೆ ಮುಂದೆ ಅಂತ. ಅಂದ್ರೆ ನಾನು ಎಲೆ ಮುಂದೆ ಕೂಡಿಸಿ ಬೇಕಾದಷ್ಟು ಊಟ ಮಾಡ್ತೀನಿ ಅಂತ ಅನ್ನೋಂಥ ಒಂದು ಆ ಗಾದೆಯ ವಿಸ್ತಾರ ಬೇರೆ ಕೆಲವರು ಮಾಡಿದ್ದಾರೆ. ಅದನ್ನ ಸಂಸ್ಕೃತ ಶ್ಲೋಕ ನಮ್ಗೆ ಅಂದ್ರೆ ಸಂಸ್ಕೃತ ಶ್ಲೋಕದಲ್ಲಿ ಎಲ್ಲ ಹೇಳೋದೆಲ್ಲ ಬರೀ ಮಂತ್ರ ಅಂತ ತಿಳ್ಕೊಂಡಿದೀವಿ. ಹಾಗಿಲ್ಲ. ಸಂಸ್ಕೃತ ಶ್ಲೋಕದಲ್ಲಿ ಏನ್ ವಿಚಿತ್ರ ಅಂದ್ರೆ, ಸಾಮಾನ್ಯ ಸಂಗತಿಗಳು, ನಗೆಯ ಸಂಗತಿಗಳಿವೆ, ಎಲ್ಲ ಇದೆ. ಒಬ್ಬ ಸಂಸ್ಕೃತ ಕವಿ ಬರೀತಾನೆ,
ಏನು ಅಂದ್ರೆ ಎಂಥದ್ದು ಪಲ್ಯವೆಂಬುವ ಬೆಟ್ಟಗಳಿಗೆ ವಜ್ರಾಯುಧೋತ್ಪ್ರಾಯವಾಗಿದ್ದವನು ಇಂದ್ರ ವಜ್ರಾಯುಧ ಬೆಟ್ಟಗಳಿಗೆ ಕತ್ತರಿಸಿದ ಅಂತ. ಸಾರಿನೆಂಬ ಸಮುದ್ರಕ್ಕೆ ಅಗಸ್ತ್ಯನಾಗಿರುವವನು ಭಟ್ಟ, ಉಳಿದವರೆಲ್ಲ ಬರೇ ಭಟರು ಅಂತ. ಅಂದ್ರೆ ಭಟರು ಸೈನಿಕ ಹೋರಾಡ್ತಾರೆ, ಈ ಭಟ್ಟ ಇದನ್ನಲ್ಲ ಏನೇನ್ ಸಿಗುತ್ತೋ ಎಲ್ಲ ತಗೊಂಡು ತಿಂತಾನೆ ಅನ್ನುವಂಥದ್ದು. ಆದ್ರಿಂದ ಭಟ್ಟಂಗು ಏನ್ ವ್ಯತ್ಯಾಸ ಅಂದ್ರೆ, ಭಟ ಹೋರಾಡ್ತಾನೆ, ಇವನು ಆಹಾರಕ್ಕೋಸ್ಕರ ಹಾರಾಡ್ತಾನೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಹೀಗೆ ಉತ್ತರನ ಪೌರುಷ ಒಲೆ ಮುಂದೆ ಅನ್ನೋ ಗಾದೆ ವಿಸ್ತಾರ ಕೂಡ ಆಗಿದೆ. ಉತ್ತರನ ಪೌರುಷ ಒಲೆ ಮುಂದೆ, ನನ್ನ ಪೌರುಷ ಎಲೆ ಮುಂದೆ ಅಂತ ವಿಸ್ತಾರ ಕೂಡ ಆಗಿದೆ. ಹಾಗಾಗಿ ಅದು ಅತ್ಯಂತ ಜನಪ್ರಿಯವಾದಂತಹ ಗಾದೆ. ಆದ್ರೆ ಈಚಿನ ದಿನಗಳಲ್ಲಿ ನಗರ ಜೀವನದಲ್ಲಿರೋರಿಗೆ ಗಾದೆಗಳ ಒಂದು ಇದು ಸಮನ್ವಯ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಇದು ಇದೆಯಾ ಅಂತ ಪ್ರಶ್ನೆ ಬಂದಿರಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ. ಇರ್ಲಿ ಬಿಡಿ. ಈಗ ನಾನು ಉತ್ತರನ ಪೌರುಷದ ವಿಶ್ಲೇಷಣೆಗೆ ಮುಂಚೆ ಚಿಕಿತ್ಸೆ ಅನ್ನೋ ಒಂದು ಪದನ ನಾನು ಬಳಸ್ತಾ ಇದ್ದೀನಿ. ಡಾಕ್ಟರ್ ಶಿವರಾಮ್ ಅವರಿದ್ದಾರೆ, ನಾನು ತಪ್ಪಾದ್ರೆ ಕರೆಕ್ಟ್ ಮಾಡಬಹುದು ಅವರು. ಚಿಕಿತ್ಸೆ ಅನ್ನೋ ಪದ ಚಿಕಿತ್ಸಾಲಯ, ಕ್ಲಿನಿಕ್ ಅಂತಂದ್ರೆ ನಾವ್ ಏನಂತ ಅರ್ಥ ಮಾಡ್ಕೋತೀವಿ ಅಂದ್ರೆ ಡಾಕ್ಟ್ರು ಔಷಧಿ ಕೊಟ್ಟು ಕಾಯಿಲೆ ವಾಸಿ ಮಾಡೋರು ಅಂತ. ಆದ್ರೆ ಮೂಲ ಶಬ್ದ ಚಿಕಿತ್ಸಾ ಅನ್ನೋದಕ್ಕೆ ಅರ್ಥ ಇರೋದು ವಿಶ್ಲೇಷಣೆ ಮಾಡೋರು ಅಂತ. ಹಾಗೆ ನೋಡಿದ್ರೆ ಡಾಕ್ಟರ್ ವಿಶ್ಲೇಷಣೆನೂ ಮಾಡ್ತಾರೆ. ಅವರೇ ಲ್ಯಾಬೊರೇಟರಿಯಿಂದ ತಂದಿರುವಂತ ಪ್ರಯೋಗಾಲಯದಿಂದ ತಂದಿರೋ ವರದಿನ ಇಟ್ಕೊಂಡು ವಿಶ್ಲೇಷಣೆ ಮಾಡಿ ಕಾಯಿಲೆಯನ್ನು ಕಂಡುಹಿಡಿಯೋರು ಅವರೇ, ಔಷಧಿ ಕೊಡೋರು ಅವರೇ. ಆದ್ರಿಂದ ಅವರ ಚಿಕಿತ್ಸೆ ಅಂದ್ರೆ ಡಾಕ್ಟರ್ ಏನ್ ಮಾಡ್ತಾರೋ ಅದು ಟ್ರೀಟ್ಮೆಂಟ್ ಅನ್ನೋದಕ್ಕೆ ಸಮಾಂತರವಾಗಿ ಬಳಕೆ ಮಾಡ್ತಾ ಇದೀವಿ. ಆದ್ರೆ ವಾಸ್ತವವಾಗಿ ಮೂಲ ಶಬ್ದದಲ್ಲಿ ಆ ಚಿಕಿತ್ಸೆಗೆ 2 ಕಾಂಪೋನೆಂಟ್ ಇದೆ. ಯಾರು ರೋಗವನ್ನ ಅರ್ಥ ಮಾಡ್ಕೊಳ್ಳದೆ ಹೇಗೆ ಔಷಧಿ ಕೊಡ್ತಾರೆ? ಕೊಡೋಕ್ ಸಾಧ್ಯವೇ ಇಲ್ಲ. ಆದ್ರಿಂದ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಇದೆಯಲ್ಲ, ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಯೂ ಚಿಕಿತ್ಸೆಯೇ. ಅರ್ಥ ಮಾಡಿಕೊಂಡು ಪರಿಹಾರ ಹುಡುಕೋದು ಕೂಡ ಚಿಕಿತ್ಸೆ. ಹಾಗಾಗಿ ಚಿಕಿತ್ಸೆ ಅನ್ನೋ ಪದಕ್ಕೆ ಹೀಗೆ ಒಂದೇ ಅರ್ಥ ಬೆಳೆಸ್ಬಿಟ್ಟಿರೋದ್ರಿಂದ ಹೊಸ ಪದವನ್ನ ಸೃಷ್ಟಿ ಮಾಡ್ಬೇಕಾಗಿ ಬಂತು. ಏನದು? ಈಗ ಚಿಕಿತ್ಸೆ ಡಯಾಗ್ನೋಸಿಸ್ ಅಂತಿದೆಯಲ್ಲ, ವಿಶ್ಲೇಷಣೆ ಮಾಡೋದಕ್ಕೆ ಡಯಾಗ್ನೋಸಿಸ್ ಅಂತ ಅನ್ನೋ ಪದ ಇದೆ ಇಂಗ್ಲಿಷ್ ನಲ್ಲಿ. ಡಯಾಗ್ನೋಸಿಸ್, ಡಯಾ ಅಂದ್ರೆ ಅಕ್ರಾಸ್, ನೋ ಅಂದ್ರೆ ನೋಯಿಂಗ್ ಅಕ್ರಾಸ್ ವಾಟ್ ಪೇಷಂಟ್ ಈಸ್ ಸಫರಿಂಗ್ ಫ್ರಮ್, ಅದನ್ನ ಡಯಾಗ್ನೋಸಿಸ್ ಅಂತ ಅನ್ನೋ ಪದ ಬಳಸ್ತಾರೆ. ಈ ನಿಘಂಟ್ನವ್ರನ್ನ ಲೆಕ್ಚರ್ ಕರೆದ್ರೆ ಇದೇ ತಾಪತ್ರಯ. ಅವರು ಚಿಕಿತ್ಸೆ ಶುರು ಮಾಡ್ತಾರೆ, ಶಬ್ದಗಳಿದ್ದೇ ಚಿಕಿತ್ಸೆ ಶುರು ಮಾಡ್ತಾರೆ, ಗಾದಿಗಳಿಂದ ಚಿಕಿತ್ಸೆ ಶುರು ಮಾಡ್ತಾರೆ. ಅವರು ಅದು ದೌರ್ಬಲ್ಯ ನೀವು ಸಹಿಸ್ಕೊಳ್ಳೇಬೇಕು. ಹಾಗಾಗಿ ಡಯಾಗ್ನೋಸಿಸ್ ಅನ್ನೋಕೆ ಕನ್ನಡದಲ್ಲಿ ನಿಧಾನ ಅಂತ ಹೇಳ್ತಾರೆ. ನಿಧಾನ ಅಲ್ಲ, ನಿಧಾನ ಅಂದ್ರೆ ಸ್ಲೋ. ನಿಧಾನ, ಅಲ್ಪ ಪ್ರಾಣ ದಾ ಬಳಸಿದ್ರೆ ನಿಧಾನ ಅಂತ. ಆದ್ದರಿಂದ ಚಿಕಿತ್ಸೆ ಅನ್ನೋ ಪದ ನಿಧಾನ ಅನ್ನುವಂಥದ್ದನ್ನ ಹೇಳುತ್ತೆ ಡಯಾಗ್ನೋಸಿಸ್ ಅಂತ. ಹಾಗೆ ನೋಡಿದ್ರೆ ಈ ಪದ ಅರ್ಥ ಹೇಗಿದೆ ಅಂತ ನಿಮ್ಮನ್ನ ನಾವ್ಯಾಕೆ ನಂಬಬೇಕು ಅಂತ ನೀವು ಪ್ರಶ್ನೆ ಕೇಳಿ, ನಂಗೇನು ಬೇಜಾರಿಲ್ಲ. ಈ ನೋಡಿ, ಅವನು ಚಿಕಿತ್ಸಕ ಮನೋಭಾವ, ಚಿಕಿತ್ಸಕ ಬುದ್ಧಿ ಅಂದ್ರೆ ಯಾರನ್ನಾರು ಅದ್ಯಾಕೆ ಹೀಗೆ ಅಂತ ಪ್ರಶ್ನೆಗಳು ಹಾಕಿ ತಿಳ್ಕೊಳ್ಳುವಂಥವನು ಅಂತ ಹೇಳುವಂಥದ್ದನ್ನ ನೀವು ಕೇಳಿರ್ತೀರ. ಈಗ ಚಿಕಿತ್ಸಕ ಅಂದ್ರೆ ಅನಾಲಿಸಿಸ್ ಅಂತಲೇ ಅರ್ಥ, ವಿಶ್ಲೇಷಣೆ ಮಾಡುವಂಥದ್ದು ಅಂತಲೇ ಅರ್ಥ. ನಿಧಾನ ಅಂದ್ರೂ ಅದೇ. ಚಿಕಿತ್ಸೆಯಲ್ಲಿ ನಿಧಾನ ಮತ್ತು ಚಿಕಿತ್ಸೆ ಎರಡೂ ಸೇರ್ಕೊಂಡು ಈಗಿನ ಚಿಕಿತ್ಸೆ ಅರ್ಥ ಟ್ರೀಟ್ಮೆಂಟ್ ಡಯಾಗ್ನೋಸಿಸ್ ಎರಡೂ ಸೇರಿ ಚಿಕಿತ್ಸೆ ಅನ್ನೋ ಪದ ಬಳಸ್ತೀವಿ. ಇರ್ಲಿ, ಈಗ ನಾವು ಉತ್ತರ ಕುಮಾರನ ಮಾತುಗಳನ್ನ ಚಿಕಿತ್ಸೆ ಮಾಡ್ತಾ ಇದ್ದೀನಿ. ಈಗ ವಿಜ್ಞಾನಿಗಳು ಅಷ್ಟೇ ನಿಸರ್ಗದ ಚಿಕಿತ್ಸಕರು ಅಂತ ಕರಿಬಹುದು ವಿಜ್ಞಾನಿಗಳನ್ನ. ಅನೇಕ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿರುವಂತಹ ಪ್ರೊಫೆಸರ್ BS ಶೆರಿಗಾರ್ ಅವರು ಇದ್ದಾರೆ. ಅದರಿಂದ ಅವರು ಚಿಕಿತ್ಸಕರೇ, ನಿಸರ್ಗವನ್ನು ಚಿಕಿತ್ಸೆ ಮಾಡಿರುವಂಥದ್ದು. ಆ ಚಿಕಿತ್ಸೆ ಮಾಡಿರುವಂತಹ ವಿಜ್ಞಾನಿಗಳಲ್ಲಿ ಒಂದು ವಿಶೇಷ ಇದೆ. ಏನಪ್ಪಾ ಅಂತಂದ್ರೆ, ಯಾರೇ ಆಗ್ಲಿ ತಮ್ಮ ಸಂಶೋಧನಾ ಪ್ರಬಂಧದ ತೀರ್ಮಾನವನ್ನು ಹೇಳುವಾಗ ತೀರ್ಪನ್ನ ಖಚಿತ ಭಾಷೆಯಲ್ಲಿ ಹೇಳೋದಿಲ್ಲ. ತೀರ್ಪನ್ನ ನನಗೆ ಗೊತ್ತಿರುವ ಮಟ್ಟಿಗೆ, ನನ್ನ ಬಳಿ ಇರುವ ದಾಖಲೆಗಳನ್ನ ಅರ್ಥೈಸುವ ಮಟ್ಟಿಗೆ ಇದು ಸರಿಯಾಗಿದೆ ಅಂತ ತಮ್ಮ ಇತಿಮಿತಿಗಳನ್ನ ಹೇಳಿಬಿಟ್ಟು ಆಮೇಲೆ ತಮ್ಮ ಸಿದ್ಧಾಂತವನ್ನ, ತಮ್ಮ ಅರ್ಥೈಸುವಿಕೆಯನ್ನು ಹೇಳ್ತಾರೆ. ಇದನ್ನ ಸಸ್ಪೆನ್ಷನ್ ಆಫ್ ಜಡ್ಜ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ತೀರ್ಪನ್ನು ಅಮಾನತಿನಲ್ಲಿಡುವುದು ಅಂತ. ಅನೇಕ ವೇಳೆ ವಿಜ್ಞಾನಿಗಳು ಯಾವ ಸಿದ್ಧಾಂತವನ್ನ ಯಾವ ದತ್ತಾಂಶದ ಆಧಾರದ ಮೇಲೆ ಕೊಟ್ಟಿರ್ತಾರೋ ಆ ದತ್ತಾಂಶವೇ ಬದಲಾಗ್ಬಿಡುತ್ತೆ, ಅವಾಗ ಸಿದ್ಧಾಂತವೂ ಬದಲಾಗುತ್ತೆ.
ಆದ್ದರಿಂದ ಈ ಸಿದ್ಧಾಂತ ಶಾಶ್ವತವಾದ್ದಲ್ಲ ಅನ್ನೋದನ್ನ ವಿನಯವಾಗಿ ಅವ್ರು ಹೇಳ್ತಾರೆ. ನನಗೆ ಗೊತ್ತಿರುವ ಈ ಮಾಹಿತಿಯನ್ನು ಅರ್ಥೈಸಲು ನಾನು ಈ ಬಗೆಯ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹಾಗೆ ಉತ್ತರ ಕುಮಾರ ಏನಾದ್ರು ವಿಜ್ಞಾನಿ ಆಗಿದ್ದಿದ್ರೆ ಅವನು ನಗೆಪಾಟ್ಲಾಗ್ತಿರ್ಲಿಲ್ಲ. ನನಗ್ ಗೊತ್ತಿರೋ ಹಾಗೆ ಪಾಂಡವರು ಹೀಗಿದಾರಪ್ಪ, ನನಗೆ ಈ ಶಕ್ತಿ ಇಷ್ಟಿದೆ ಅಂತ ಅನ್ಕೊಂಡಿದ್ದೀನಿ, ಅದೆರಡೂ ನಿಜ ಆದ್ರೆ ನಾನು ಗೆದ್ದು ಬರ್ತೀನಿ ಅಂತ ಹೇಳ್ತಿದ್ದ. ಅವನು ವಿಜ್ಞಾನಿ ಆಗಿದ್ದಿದ್ರೆ, ಅಥವಾ ವಿಜ್ಞಾನದ ಸಸ್ಪೆನ್ಷನ್ ಆಫ್ ಜಡ್ಜ್ಮೆಂಟ್, ತೀರ್ಪನ್ನು ಅಮಾನತಿನಲ್ಲಿಡುವ ತಾಕತ್ತು ಅಥವಾ ಅದು ಆ ಒಂದು ಶೈಲಿ ಅವನಿಗೆ ರೂಢಿಸ್ಕೊಂಡಿದ್ದಿದ್ರೆ ಅವಾಗ ಅವನು ನಗೆಪಾಟ್ಲಾಗ್ತಾ ಇರಲಿಲ್ಲ. ಆದ್ರೆ ಅವನೇನ್ ಮಾಡ್ದ ಪಾಪ, ತಾನು ಏನು ಜಗತ್ತನ್ನ ಕುರಿತು ಅವನ ಇಂಪ್ರೆಷನ್ ಅಂತೂ ಅವನ ಅಚ್ಚೊತ್ತಿರುವಂತಹ ಅಭಿಪ್ರಾಯ ಏನಿದೆ ಅದನ್ನ ನೇರವಾಗಿ ಹೇಳ್ಬಿಟ್ಟ. ಹಾಗಾಗಿ ಅವನು ಈ ಕಟ್ಟಿಗೆ ಸಿಕ್ಕಾಕೊಂಡ. ಆದ್ದರಿಂದ ಆತ್ಮೀಯರೇ, ನಾವೆಲ್ಲರೂ ಕೂಡ ವಿಜ್ಞಾನದ ಪರಿಭಾಷೆನ ಅದು ಒಂದು ರೀತಿ ಸೌಜನ್ಯವೂ ಹೌದು, ಒಂದು ರೀತಿ ಸುರಕ್ಷಾ ಕವಾಟ ಹೌದು, ಸೇಫ್ಟಿ ವಾಲ್ವ್ ಹಂಗೆ ಹೇಳುವಂಥದ್ದನ್ನ ನಾವು ರೂಢಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ, ಹಾಗೆ ರೂಢಿ ಮಾಡ್ಕೊಂಡ್ರೆ ಉತ್ತರನ ಸಮಸ್ಯೆ ನಮಗೆ ಬರೋದಿಲ್ಲ. ಆಮೇಲೆ ಯಾರಿಗೂ ಉತ್ತರ ಕೊಡೋಗೋದಿಲ್ಲ ನಾವು ಹೇಳಿದ್ದಕ್ಕೆ. ಈಗ ಮತ್ತೆ ಬರ್ತೇನೆ, ನಾವು ಮಾತಾಡ್ತೀವಲ್ಲ, ಮಾತು ಹೇಗೆ ಹುಟ್ಟುತ್ತೆ? ಉತ್ತರ ಮಾತಾಡ್ದ, ಅವ್ನಿಗೆ ಹೇಗೆ ಹುಟ್ಟು? ಅವ್ನಿಗೆ ಗೊತ್ತಿದೆ ಪಾಂಡವರಿಗೆ ಕೌರವ ಅನ್ಯಾಯ ಮಾಡಿದ್ದ. ಅವನೇ ಹೇಳ್ತಾನಲ್ಲ, ಬಡ ಯುಧಿಷ್ಠಿರನೆಂದು ಬಗೆದೇನೆ, ಬಡ ಯುಧಿಷ್ಠಿರ ಅಂತ ನಾನು ಅನ್ಕೊಂಡೆ, ಯುಧಿಷ್ಠಿರನ ಬಗ್ಗೆ ಅವನಿಗೆ ಗೊತ್ತು. ಹಾಗಾಗಿ ಅವನಿಗೆ ಗೊತ್ತಿಲ್ಲ ಅಂತಲೂ ಅಲ್ಲ. ಹಾಗಾಗಿ ಗೊತ್ತಿರೋದನ್ನ ಆಧರಿಸಿ ಮಾತಾಡ್ತೀವಿ ನಾವು. ಹಾಗಾದ್ರೆ ಮೊದಲ ಹಂತ ಗೊತ್ತು ಮಾಡ್ಕೊಳ್ಳೋದು, ಎರಡನೇ ಹಂತ ಹೇಳೋದು. ಈಗ ಉತ್ತರನ ತಗೊಂಡ್ರೆ ಅವನಿಗೆ ಗೊತ್ತಿತ್ತೋ ಇಲ್ವೋ ಅಂದ್ರೆ ಎರಡು ಗೊತ್ತಿತ್ತು ಅನ್ನೋ ಉತ್ತರವೂ ಸರಿ, ಗೊತ್ತಿಲ್ಲ ಅನ್ನೋ ಉತ್ತರವೂ ಸರಿ. ಆದ್ರೆ ಜಾರ್ಜ್ ಬರ್ನಾಡ್ ಶಾ ಹೇಳ್ತಾರೆ, ಹಾಫ್ ನಾಲೆಡ್ಜ್ ಈಸ್ ಮೋರ್ ಡೇಂಜರಸ್ ದ್ಯಾನ್ ಇಗ್ನೋರೆನ್ಸ್ ಅಂತ. ಅರ್ಧ ತಿಳುವಳಿಕೆ ಇದೆಯಲ್ಲ ಅದು ಅಜ್ಞಾನಕ್ಕಿನ್ನ ಅಪಾಯಕಾರಿಯಾದ್ದು ಅಂತ. ಉತ್ತರನಿಗೆ ಅದೇ ಅರ್ಧ ಜ್ಞಾನ ಇತ್ತು ಅವನಿಗೆ, ಇನ್ನರ್ಧ ಜ್ಞಾನ ಇರಲಿಲ್ಲ ಅವನಿಗೆ. ಈಗ ಹಾಗಾದ್ರೆ ನಮ್ಮ ಜಗತ್ತಿನ ಗ್ರಹಿಕೆ ತಪ್ಪಾದರೆ ನಮ್ಮ ಅಭಿವ್ಯಕ್ತಿಯು ತಪ್ಪಾಗುತ್ತೆ, ಆಗ್ಲೇಬೇಕು. ಯಾಕೆಂದ್ರೆ ನಾವು ಜಗತ್ತಿನ ಗ್ರಹಿಕೆ ಏನಿದೆಯೋ ಅದಕ್ಕೆ ತಕ್ಕ ಹಾಗೆ ಮಾತಾಡ್ತೀವಿ. ಹಾಗಾಗಿರೋದ್ರಿಂದ ಉತ್ತರನ ಗ್ರಹಿಕೆ ತಪ್ಪಾಯ್ತು ಅಂದ್ರೆ ಮೊದಲು ಗ್ರಹಿಕೆ ನಾವೆಲ್ಲ ಹೇಗೆ ಮಾಡ್ತೀವಿ ಅನ್ನುವಂಥದ್ದನ್ನ ಸ್ಪಷ್ಟ ಮಾಡ್ಕೋಬೇಕು. ಈಗ ಆ ಗ್ರಹಿಕೆಯನ್ನ ನಾವು ಹೇಗೆ ಸ್ಪಷ್ಟ ಮಾಡ್ಕೋತೀವಿ ಅನ್ನುವಂಥದ್ದನ್ನು ಒಂದು ಉದಾಹರಣೆ ಜೊತೆ ಹೇಳ್ತೀನಿ. ಅವಾಗ ಉದಾಹರಣೆ ಮೂಲಕ ಹೇಳಿದ್ರೆ ನಿಮ್ಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಭಾರತ ಪಾಕಿಸ್ತಾನ ಯುದ್ಧ ಆಯ್ತಪ್ಪ. ಆ ಯುದ್ಧದ ಬಗ್ಗೆ ನಾವು ಎಲ್ಲ ಗೊತ್ತಿದೆ ಅಂತಲೇ ಅನ್ಕೊಂಡಿದೀವಿ. ಅಲ್ಲಿ ಯುದ್ಧ ಮಾಡಿದವ್ರಿಗೂ ಗೊತ್ತಿದೆ, ಪಾಕಿಸ್ತಾನದವ್ರಿಗೂ ಗೊತ್ತಿದೆ, ಬೇರೆ ದೇಶದವ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ಯುದ್ಧ ಆಯ್ತು ಅನ್ನೋದು ಗೊತ್ತಿದೆ, ಏನೇನ್ ನಡೀತು ಅನ್ನೋದು ಮಸಕಾಗಿ ಗೊತ್ತಿದೆ. ಆದರೆ ಯಾರ್ಯಾರ ತಿಳುವಳಿಕೆ ಯಾವ್ಯಾವ ಮಟ್ಟಕ್ಕೆ ಅನ್ನುವಂಥದ್ದನ್ನ ನೋಡೋಣ. ಪತ್ರಿಕಾ ವರದಿಯನ್ನು ಓದಿದ ನಾವು, ಪತ್ರಿಕಾ ವರದಿಯನ್ನು ಇದು ಆಕಾಶವಾಣಿಯಲ್ಲಿ ಕೇಳಿಸಿಕೊಂಡ ನಾವು, ಪತ್ರಿಕಾ ವರದಿಯಲ್ಲ, ಯುದ್ಧದ ವರದಿಯನ್ನ ಆಕಾಶವಾಣಿಯಲ್ಲಿ ಕೇಳಿಸ್ಕೊಂಡ ನಾವು, ಬೇರೆ ದೇಶದವರು ಅವರು ಕೇಳಿಸ್ಕೊಂಡಿರ್ತಾರೆ, ಅವ್ರಿಗೂ ನಮಗ್ ಗೊತ್ತಿರೋದಕ್ಕೆ ಒಂಚೂರು ಕಮ್ಮಿ ಗೊತ್ತಿರ್ಬೋದು. ಆದ್ರೆ ಇದು ಭಾಷಿಕವಾದ ಗ್ರಹಿಕೆ. ಪಾಕಿಸ್ತಾನ ಯುದ್ಧ ಆಗಿರೋದು ನಿಜ, ಅಲ್ಲಿ ಬಾಂಬ್ ಸಿಡಿಸಿರೋದು ನಿಜ, ಎಲ್ಲೆಲ್ಲಿ ಅಪಾಯ ಆಗಿದೆ ಅನ್ನೋದು ಏನೋ ನಮ್ಗೊಂದಿಷ್ಟು ಗೊತ್ತಿದೆ. ಇದೆಲ್ಲ ಕೇಳಿಕೆಯ ಕಲಿಕೆ, ಭಾಷಿಕ ಕಲಿಕೆ. ಆದರೆ ಅದು ಅನುಭವ ಬೆರೆತಿಲ್ಲ, ಅದರಲ್ಲಿ ಕೇವಲ ಭಾಷಿಕೆಯ ಗ್ರಹಿಕೆ. ಅದರಿಂದ ನಮಗೆ ಮಾಹಿತಿ ದೊರಕುವಾಗ ಭಾಷಿಕ ಗ್ರಹಿಕೆ ಒಂದು ಮಿತಿ ನಡೆಯುತ್ತೆ. ಎರಡನೇದು, ಟಿವಿ ನೋಡಿದ್ರಿ ಅಂತ ಇಟ್ಕೊಳ್ಳೋಣ. ಆಗ ಕೇಳೋದ್ರ ಜೊತೆ ನೋಡಿದ್ರಿ ಅಲ್ವಾ, ಅಲ್ಲಿ ಬೆಂಕಿಯ ಬುಗ್ಗೆ ಮೇಲೆ ಕೆದ್ದದ್ದು, ಅದು ಚಿಲುಮೆಯ ರೀತಿಯಲ್ಲಿ ಎಲ್ಲರನ್ನು ಸುಟ್ಟಾಕಿದ್ದು ಎಲ್ಲ ನೋಡಿದ್ವಿ ನಾವು. ಆದ್ದರಿಂದ ಇದು ಒಂದು ರೀತಿಯಲ್ಲಿ ಭಾಷಿಕ ಕೇಳಿಕೆಯ ಗ್ರಹಿಕೆ ಅಲ್ಲ, ಇದು ವೀಕ್ಷಣಾ ಗ್ರಹಿಕೆ. ನಾವು ವೀಕ್ಷಣೆ ಮಾಡ್ಬಿಟ್ಟು ಹೌದು ನಿಜ ಹಾಕಿದ್ದಾರೆ ನೋಡಿ ಅಲ್ಲ, ಅದನ್ನ ನಾನು ನೋಡಿದೆ ಅವತ್ತು, ನೀವು ನ್ಯೂಸ್ ನೋಡ್ಬೇಕಾಗಿತ್ತು, ಬಾಂಬ್ ಹಾಕಿದಾಗ ಹೆಂಗಾಯ್ತು ಅಂತ ನಮ್ಮ ಸ್ನೇಹಿತರ ಹತ್ರ ಹೇಳ್ತೀವಿ ನಾವು. ಸೊ ವೀಕ್ಷಣಾ ಗ್ರಹಿಕೆ ಬೇರೆ, ಕೇಳಿಕೆಯ ಗ್ರಹಿಕೆ ಬೇರೆ. ಯಾವುದು ಉತ್ತಮವಾದ್ದು? ಕೇಳಿಕೆಯ ಗ್ರಹಿಕೆಗಿಂತ ವೀಕ್ಷಣಾ ಗ್ರಹಿಕೆ ಉತ್ತಮವಾದ್ದು. ಯಾಕೆ ಅಂದ್ರೆ ನಾವು ಕಣ್ಣಾರಲ್ಲಿ ನೋಡ್ತೀವಲ್ಲ. ಡೆಮಾಕ್ರಿಟಸ್ ಅನ್ನೋನು ಬಹಳ ಹಿಂದೆನೆ ಹೇಳಿದ, ಏನಂತ ಹೇಳ್ದ ಗೊತ್ತೇನೋನು, ಐಸ್ ಆರ್ ಬೆಟರ್ ವಿಟ್ನೆಸಸ್ ದ್ಯಾನ್ ಇಯರ್ಸ್. ಕಿವಿಗಿಂತ
ಕಣ್ಣು ನಾ ಕಣ್ಣಾರೆ ನೋಡಿದೆ ಅಂತ ಹೇಳ್ತೀವಿ ನೋಡಿ, ಕಣ್ಣು ಉತ್ತಮವಾದ ಸಾಕ್ಷಿ ಅಂತ. ನಮ್ಮ ಉತ್ತರ ಕುಮಾರ ಬರೇ ಕೇಳಿಕೆಯಲ್ಲಿ ಕಲ್ತವನು, ಕಂಡಿಲ್ಲ ಅವನು, ಸೈನ್ಯನೇ ನೋಡಿಲ್ಲ ಅವನು, ಯುದ್ಧ ಬಿಡಿ ಸೈನ್ಯನೇ ನೋಡಿಲ್ಲ ಅವನು. ಅದರಿಂದ ಅವನು ಸಹಾನುಭೂತಿಗೆ ಅರ್ಹ, ಅದಿರಲಿ ಬಿಡಿ. ಈಗ ನಾವು ಮಾಹಿತಿ ಗ್ರಹಿಸೋದ್ರಲ್ಲಿ ಮೊದಲನೇದು ಕೇಳಿಕೆ, ಎರಡನೇದು ವೀಕ್ಷಣೆ ಅಂತ ಹೇಳಿದ್ನಲ್ಲ, ಮೂರನೇದಿದೆ, ಅದು ಇನ್ನೂ ಗಟ್ಟಿಯಾದಂತಹ ಮಾಹಿತಿ ಒದಗಿಸುವಂಥದ್ದು ನೇರ ಭಾಗವಹಿಸುವಿಕೆ. ಆ ಯುದ್ಧ ಆಗ್ತಿರೋದ್ರಲ್ಲೇ ಹೋಗಿ ಭಾಗವಹಿಸಿದವನು ಒಬ್ಬ ಸೈನಿಕ, ಅಥವಾ ಆ ಯುದ್ಧ ಬಾಂಬ್ ಬಿದ್ದ ಜಾಗದಲ್ಲಿ ಪ್ರತ್ಯಕ್ಷ ವರದಿ ಮಾಡುವಂಥವನು, ಅವರಿಬ್ರು ಭಾಗವಹಿಸಿದವರು. ನಾವು ನೋಡಿದವ್ರಿಗಿನ್ನ ಅವ್ರು ಹೆಚ್ಚು ಅಥೆಂಟಿಕ್, ಹೆಚ್ಚು ಅಧಿಕೃತವಾದವರು. ಅದರಿಂದ ನಾವು ಮಾಹಿತಿಯನ್ನ ಕೇಳಿಕೆಯಿಂದ, ವೀಕ್ಷಣೆಯಿಂದ ಹೇಗೆ ಗ್ರಹಿಸ್ತೀವೋ ನೇರ ಭಾಗವಹಿಸುವಿಕೆಯಿಂದಲೂ ಗ್ರಹಿಸ್ತೀವಿ. ಇದರಲ್ಲಿ ಏನೇನು ಕೊರತೆ ಆಗುತ್ತೋ ನಮ್ಮ ಮಾತಲ್ಲೂ ಆ ಕೊರತೆ ಸಹಜವಾಗಿ ಬರುತ್ತೆ ಅಲ್ವಾ. ಈಗ ಈ ಭಾಗವಹಿಸುವಿಕೆಯಲ್ಲಿ ತಾನೇ ಅದರ ಪಾತ್ರವಾಗಿ ಭಾಗವಹಿಸೋದು ಬೇರೆ ಸೈನಿಕ, ಇದು ನೋಡೋ ಜನ ಬೇರೆ. ಇನ್ನು ಅವ್ರಿಗಿನ್ನ ಗೊತ್ತಾಗೋದು ಇನ್ನೊಂದಿರುತ್ತೆ, ಅಥವಾ ಅವ್ರಿಗಿನ್ನ ಭಿನ್ನವಾದದ್ದು ಅಂತ ಇಟ್ಕೊಳ್ಳೋಣ. ನಾಲ್ಕನೇದು ಬೌದ್ಧಿಕ ಗ್ರಹಿಕೆ, ಅಂದ್ರೆ ಇಂಟೆಲೆಕ್ಚುಯಲ್ ಗ್ರಾಸ್. ಅಂದ್ರೆ ಆ ಬಾಂಬ್ ಅಂದ್ರೆ ಎಷ್ಟು ಟೆಂಪರೇಚರ್ ಬರುತ್ತೆ, ಎಷ್ಟು ಒತ್ತಡ ಇರುತ್ತೆ, ಅದು ಮಾಡಿರೋದು ಹೇಗೆ ಮಾಡಿದ್ದಾರೆ, ಅದರಿಂದ ಏನೇನು ಪರಿಣಾಮ ಆಗ್ಬೋದು, ಅಥವಾ ನಾವು ನೋಡಿರೋ ದೃಶ್ಯದಲ್ಲಿ ಅದು ಕೆಂಪು ಬಣ್ಣದ ಜ್ವಾಲೆ ನೀವು ನೋಡಿದೀರಿ ಅಂತ ಅನ್ಕೊಂಡಿದೀನಿ. ಕೆಂಪು ಬಣ್ಣ ಯಾಕೆ ಬಂತು ಜ್ವಾಲೆ ಅಂತ ಕೇಳಿದ್ರೆ ಆ ಬಾಂಬ್ ಹಾಕ್ದವನ್ಗೂ ಗೊತ್ತಿರೋಲ್ಲ, ಪ್ರತ್ಯಕ್ಷದರ್ಶಿಗೂ ಗೊತ್ತಿರಲ್ಲ, ಕೇಳಿಸ್ಕೊಂಡವನ್ಗೂ ಗೊತ್ತಿರಲ್ಲ, ನೋಡ್ದವನ್ಗೂ ಗೊತ್ತಿರಲ್ಲ. ಅದು ಗೊತ್ತಿರ್ಬೇಕಾದ್ರೆ ಒಂದು ವಿಜ್ಞಾನದ ಹಿನ್ನೆಲೆ ಇರಬೇಕಾಗಿದೆ. ಹಾಗಾಗಿ ಅದೇ ಯುದ್ಧವನ್ನ ಕೇಳಿಕೆ ಗ್ರಹಿಕೆ, ವೀಕ್ಷಣೆ ಗ್ರಹಿಕೆ, ಭಾಗವಹಿಸುವಿಕೆ ಗ್ರಹಿಕೆ ಜೊತೆಗೆ ಬೌದ್ಧಿಕ ಗ್ರಹಿಕೆ ಬೇರೆ ಇದೆ. ಈ ಹಾಕುವಂತ ಸಂದರ್ಭ ಯಾಕೆ ಬಂತು ಅಂದ್ರೆ ನಾನು 4 ಸಾಲ ಹೇಳ್ತೀನಿ. ಆದ್ರೆ ಬೌದ್ಧಿಕ ಗ್ರಹಿಕೆ ಇರುವಂತಹ ರಾಜಕೀಯ ವಿಶ್ಲೇಷಕರು ಅದು ದೊಡ್ಡ ಪ್ರಬಂಧ ಬರೀತಾರೆ. ಆದ್ದರಿಂದ ನಮ್ಮ ಅರಿವಿನ ಬಗ್ಗೆ ಅಹಂಕಾರ ಬೇಡ. ನಮ್ಮ ಅರಿವು ಎಷ್ಟೇ ಆಗಿದೆ ಅಂದ್ರೂ ಅದು ಅಪರಿಪೂರ್ಣವೇ, ಪೂರ್ಣದ ಒಂದು ತುಂಡೆ. ಪೂರ್ಣವಾಗಿ ಯಾರಿಗೂ ಸಿಕ್ಕೋದಿಲ್ಲ. ಇಡೀ ಪೂರ್ಣವಾಗಿ ಸಿಗ್ಬೇಕಾದ್ರೆ ಇಡೀ ಪ್ರಕೃತಿಯನ್ನು ಅಧ್ಯಯನ ಮಾಡಬೇಕು. ಇರ್ಲಿ ಬಿಡಿ. ಹೀಗಾಗಿ ನಮ್ಮ ಮಾತು ಸತ್ಯವನ್ನು ಹೇಳುತ್ತೆ ಅನ್ನೋದಕ್ಕಿಂತ ಸತ್ಯದ ಒಂದು ಮಗ್ಗುಲನ್ನು ಹೇಳುತ್ತದೆ. ಅನೇಕ ಜನ ಕನ್ನಡದಲ್ಲಿ ಮಗ್ಗಲು ಅಂತ ಬರೀತಾರೆ, ಅಲ್ಲ, ಅದು ಮಗ್ಗುಲು, ಕಾಕೊಂಬಿರ್ಬೇಕು. ಒಂದು ಮಗ್ಗುಲನ್ನು ನಾವು ತಿಳಿದಿದ್ದೇವೆ ಸತ್ಯದ್ದು, ಪೂರ್ಣ ಸತ್ಯ ನಮಗೆ ತಿಳಿದಿಲ್ಲ ಅನ್ನೋ ವಿನಯವನ್ನ ಮಾತಿನಲ್ಲಿ ಹೇಗೆ ವಿವರಿಸೋದು ಅನ್ನೋದೇ ಸಸ್ಪೆನ್ಷನ್ ಆಫ್ ಜಡ್ಜ್ಮೆಂಟ್. ಈಗ ಇನ್ನೊಂದು, ಈಗ ಯುದ್ಧದ ಬಗ್ಗೆನೇ ತಗೊಳ್ಳೋಣ. ನಮಗೆ ಯುದ್ಧದ ಬಗ್ಗೆ ತಿಳುವಳಿಕೆ ಅಂತಂದ್ರೆ 3 ಭಾಗ ಮಾಡ್ತೀನಿ ನಾನು. ಅದರಲ್ಲಿ ಏನು ಅಂತಂದ್ರೆ ವಿದ್ಯಮಾನ, ಯುದ್ಧ ಅನ್ನೋ ಒಂದು ವಿದ್ಯಮಾನದ ಬಗ್ಗೆ ನಂಗೆ ಏನೇನು ಗೊತ್ತಿದೆ, ಅಲ್ಲಿ ಭಾರತ ಇದ್ರೆ ಯುದ್ಧದ ಬಗ್ಗೆ ನಂಗೆ ಏನು ಗೊತ್ತಿದೆ ಅಂತ ಒಂದು. ಎರಡನೇದು ಪರಿಣಾಮ, ಆ ಯುದ್ಧದ ಪರಿಣಾಮ ಏನಾಗುತ್ತೆ ಅನ್ನುವಂಥದ್ರ ಎಚ್ಚರ. ಮೂರನೇದು ಪರಿಹಾರ, ಹೀಗಾದ್ಮೇಲೆ ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅನ್ನುವಂಥದ್ದು. ಈಗ ಯುದ್ಧ ನಿಂತಿರೋದ್ರಿಂದ ಈಗ ಎಲ್ಲರೂ ಅವರವ್ರ ದೇಶದವರು ಪರಿಹಾರ ಮಾಡಿಕೊಂಡು ನಷ್ಟನೆಲ್ಲ ಸರಿದೂಗಿಸ್ಕೊಳ್ಳೋದು ಎಲ್ಲ ಮಾಡ್ತಿದ್ದಾರೆ. ಹಾಗಾಗಿ ಯುದ್ಧದ ವಿದ್ಯಮಾನ, ಪರಿಣಾಮ, ಪರಿಹಾರ 3 ಇರುತ್ತೆ. 3ರ ತಿಳುವಳಿಕೆ ಇರುತ್ತೆ. ಆ 3ರ ಪೈಕಿ ನಮ್ಮ ಪಾಪದ ಶಿಶು, ಪಾಪದ ಅಂದ್ರೆ ಸಿನ್ನರ್ ಅಂತಲ್ಲ, ದಕ್ಷಿಣ ಕನ್ನಡದಲ್ಲಿ ಪಾಪದ್ದು ಅಂದ್ರೆ ಇನ್ನೋಸೆಂಟ್ ಅಂತ. ಇನ್ನೋಸೆಂಟ್ ಅಥವಾ ಇಗ್ನೋರೆಂಟ್ ಏನಾದ್ರು ಕರೀರಿ ನೀವು. ಪ್ರೀತಿ ಜಾಸ್ತಿ ಆದ್ರೆ ಉತ್ತರದ ಮೇಲೆ ಇನ್ನೋಸೆಂಟ್ ಅನ್ನಿ, ಕೋಪ ಬಂದ್ರೆ ಇಗ್ನೋರೆಂಟ್ ಅನ್ನಿ. ಏನೇ ಆದ್ರೂ ಅಕ್ಷಮ್ಯ ಅಪರಾಧ, ಅವನು ಯಾರನ್ನೂ ಕೊಂದಾಕಿಲ್ಲ, ಏನೋ ಮಾತಾಡುವಾಗ ತಪ್ಪು ಮಾಡ್ಬಿಟ್ಟ ಅಷ್ಟೇ. ಅದರಿಂದ ವಿದ್ಯಮಾನ, ಯುದ್ಧಕ್ಕೆ ಹೋಗ್ತೀನಿ ಇಂದಾಗ ಹೋದ್ರೆ ಏನಾಗುತ್ತೆ ಅಂತಲೂ ಗೊತ್ತಿಲ್ಲ, ಬಿಟ್ಟು ಬರ್ತೀನಿ ಇಂದವಾಗ ಬಿಟ್ಟು ಬರ್ತಂದ್ರೆ ಏನಾಗುತ್ತೆ ಅಂತಲೂ ಗೊತ್ತಿಲ್ಲ. ಅದರಿಂದ ನಾವು ಎಳೆಯ ಚಿಗುರಿನಲ್ಲಿ ತೆನೆಯನ್ನು ಹೇಗೆ ನಿರೀಕ್ಷೆ ಮಾಡ್ತೀರಾ ನೀವು? ಒಂದು ಗಿಡ ನೆಟ್ಟಿದ್ದೀರಾ, ಮಾವಿನ ಗಿಡ ನೆಟ್ಟಿದ್ದೀರಾ, ಮೇಲಕ್ಕೆ ಬಂದಿದೆ, ಮಾವಿನ ಸಸಿ ಬಂದಿದೆ, 4 ಎಲೆ ಬಂದಿದೆ, ಹಳದ್ದು ಎಲೆ ಏನು ಸುಖವಿಲ್ಲ, ಇದರಲ್ಲಿ ಕಾಯೇ ಇಲ್ಲ, ಹಣ್ಣೇ ಇಲ್ಲ ಅಂತಂದ್ರೆ ಹೆಂಗ್ ಬರುತ್ತೆ? ಹಾಗಾಗಿ ಅವನು, ಅದಕ್ಕೆ ನಾವು ಸಾಮಾನ್ಯಕ್ಕೆ ತುಂಬಾ ಚೈಲ್ಡಿಶ್ ಆಗಿ ಆಡೋರ್ನ ಏನಂತ ಹೇಳಿ ಎಳೆ ನಿಂಬೆಕಾಯಿ ಅಂತೀವಿ, ಅವನು ಇನ್ನೂ ಬಲ್ತಿಲ್ಲ ಅಂತ. ಇದು ಎಳೆ ನಿಂಬೆಕಾಯೂ ಅಲ್ಲ, ಎಳೆ ನಿಂಬೆ ಗಿಡದ ಚಿಗುರು. ಯಾರು? ಉತ್ತರ ಕುಮಾರ. ಆ ದೃಷ್ಟಿಯಿಂದ ಈ 3 ಅಂಶ ಮುಖ್ಯವಾಗುತ್ತೆ. ಯಾಕೆಂದ್ರೆ ವಿದ್ಯಮಾನಕ್ಕಿನ್ನ ಮುಖ್ಯವಾಗಿ ಪರಿಣಾಮ ಮತ್ತು ಪರಿಹಾರದ ಎಚ್ಚರ ಯಾರಿಗಿರುತ್ತೆ ಅವರ ತಿಳುವಳಿಕೆನ ಹೆಚ್ಚು ಗೌರವ ಕೊಡ್ತೀವಿ ನಾವು. ಈ ಪರಿಣಾಮನೂ ಅಷ್ಟೇ. ಏನು ಅಂದ್ರೆ 2 ರೀತಿಯಲ್ಲಿ ನೋಡ್ಬೇಕಾಗತ್ತೆ.
ತನ್ನ ಮೇಲೆ ಏನು ಪರಿಣಾಮ ಆಗುತ್ತೆ, ಜಗತ್ತಿಗೆ ಏನು ಪರಿಣಾಮ ಆಗುತ್ತೆ, ಎರಡನ್ನು ನೋಡ್ಬೇಕಾಗುತ್ತೆ. ಜಗತ್ತೂ ತುಂಬಾ ದೊಡ್ಡ ಶಬ್ದ. ಆ ಜಗತ್ತು ಎಲ್ಲ ಸೇರ್ಕೊಳ್ಳುತ್ತೆ, ಜನ, ಪ್ರಕೃತಿ ಎಲ್ಲವೂ ಸೇರ್ಕೊಳ್ಳುತ್ತೆ. ಆದ್ದರಿಂದ ಪರಿಣಾಮದ ಅರಿವು ಕೂಡ ನಮ್ಮಲ್ಲಿ ಇದೆ ಅಂದ್ರು ಪರಿಣಾಮ ನಂಗೆ ಕೆಲವು ಗೊತ್ತು, ಅದರಲ್ಲಿ ನನಗೆ ಸಂಬಂಧಪಟ್ಟ ಹಾಗೂ ಗೊತ್ತಿರಬೇಕು. ಜಗತ್ತಿನ ಈ ಪಾಪ ಮುಗ್ಧ ಬಾಲಕ ಉತ್ತರ ಕುಮಾರ ಹೆಂಗಳೆಯರ ನಡುವೆ ಮಾತನಾಡುವ ಬಾಲಕನಿಗೆ ತನ್ನ ಮೇಲಾಗುವ ಪರಿಣಾಮನೂ ಗೊತ್ತಿಲ್ಲ, ಜಗತ್ತಿನ ಮೇಲಾಗುವ ಪರಿಣಾಮ ಇದ್ದಿದ್ದು ಗೊತ್ತಿಲ್ಲ. ಅವನಿಗೆ ಎಲ್ಲಿಂದ ಪಾಠ ಹೇಳ್ಕೊಡ್ಬೇಕು? ಅವನು ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ಕನ್ನಡದಲ್ಲಿ ಗಾದೆ ಇದೆಯಲ್ಲ, ಹಾಗೆ ಅರ್ಜುನ ಹೋಗ್ಬಿಟ್ಟು ಯುದ್ಧದ ಭೂಮಿಲಿ ಸೈನಿಕರ ಮುಂದೆ ನಿಲ್ಲಿಸ್ಬಿಟ್ಟು, ನೋಡು ನೀನ್ ಸತ್ರುನು ದೇವಕನ್ನಿಕೆಯರು ಕರ್ಕೊಂಡು ಹೋಗ್ತಾರೆ, ನೀನ್ ಹೆದರ್ಕೋಬೇಡ ಅಂತ ಧೈರ್ಯನ ಯುದ್ಧ ಭೂಮಿಲಿ ಕಲ್ಸೋಕ್ಕಾಗತ್ತೆ? ಆಗಲ್ಲ. ಆದ್ರಿಂದ ಕಲ್ಸಕ್ಕಾಗತ್ತೆ. ಕೃಷ್ಣ ಭಗವದ್ಗೀತೆ ಹೇಳ್ದ ಅಂತಂದ್ರೆ ಅದು ಕಾವ್ಯ ಸತ್ಯ ಹೇಳೋದಿಲ್ಲ, ಅದು ಕಾವ್ಯ ಸತ್ಯವೇ ಬೇರೆ. ಆದ್ರೆ ಅರ್ಜುನನ ಗೀತೋಪದೇಶ ಉತ್ತರನಿಗೆ ಬುದ್ಧಿ ಬದಲಾಯಿಸೋದಕ್ಕೆ ಸಾಧ್ಯವಾಗೋದೇ ಇಲ್ಲ. ಯಾಕೆ ಅಂದ್ರೆ ಅವನಿಗಿರೋ ಹಿನ್ನೆಲೆ ತುಂಬಾ ಕಡಿಮೆ ಅಂತ. ಆ ದೃಷ್ಟಿಯಿಂದ ಉತ್ತರನ ವರ್ತನೆ ಸುಲಭವಾಗಿ ವಿಶ್ಲೇಷಣೆ ಮಾಡುವಂಥದ್ದು. ಆದ್ರೂ ಇದನ್ನ ನಾನು ಯಾಕೆ ಮಾಡೋದಕ್ಕೊಂದು ಇನ್ನೊಂದು ಘಟಕ ಉಪಯೋಗಿಸ್ತಾ ಇದ್ದೀನಿ, ಇನ್ನೊಂದು ಜಾಲನ್ಯಾಸ ಯಾಕೆ ಬೆಳೆಸ್ತೀನಿ, ಸ್ವಲ್ಪ ನಿಧಾನವಾಗಿ ಮಾಡಿದ್ರೆ, ಬೇರೆ ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕೋಪಿಸ್ಕೊಳ್ಳೋದ್ರ ಬದಲು ವಿಶ್ಲೇಷಣೆ ಮಾಡಿದ್ರೆ ಅವ್ರನ್ನ ಕ್ಷಮಿಸೋ ಹಾಗಾಗುತ್ತೆ. ಆದ್ರಿಂದ ಕ್ಷಮಾಗುಣ ಅಗತ್ಯ ಇರೋರಂತೂ ಈ ಉಪನ್ಯಾಸನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೋಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ. ಹೋಗ್ಲಿ ಬಿಡಿ. ಈಗ ಪರಿಣಾಮವನ್ನ ನಾವು ಅಷ್ಟೇ, ನಾವು ಮಾತಾಡಿದ ಪರಿಣಾಮ ಏನಾಗುತ್ತೆ ಅನ್ನುವಂಥದ್ದನ್ನ ಲೆಕ್ಕ ಹಾಕದಲ್ಲೇ ದುಡುಕಿನಿಂದ ಮಾತನಾಡಿದ ಜನರನ್ನ ನಾವು ಅನೇಕರನ್ನು ನೋಡಿದೀವಿ. ಅದರಲ್ಲೂ ಸಾಮಾನ್ಯ ಇವತ್ತೇನು ಅಡುಗೆ ಅನ್ನೋದಲ್ಲ, ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೇನೆ ಕೂಡ, ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ದುಡುಕಿ ಮಾತನಾಡಿದ್ರೆ ಎಷ್ಟು ಕಷ್ಟಪಡ್ತೀವಿ ಅಂತ ನಿಮ್ಗೆ ಅನುಮಾನ ಬಂದ್ರೆ ಸುಮ್ಮನೆ ವರ್ತಮಾನ ಪತ್ರಿಕೆಯಲ್ಲಿ ಡೊನಾಲ್ಡ್ ಟ್ರಂಪ್ ಈಗ ಒಂದು ತಿಂಗಳಿಂದ ಎಷ್ಟು ಹೇಳಿಕೆಗಳು ಕೊಟ್ಟಿದ್ದಾರೆ ಅನ್ನೋದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸಾಧಕ ಬಾಧಕ ಎರಡು ಇದೆಯಲ್ಲ, ಪ್ರೋಸ್ ಅಂಡ್ ಕಾನ್ಸ್ ಅಂತಾರಲ್ಲ, ಅದನ್ನ ಕನ್ನಡದಲ್ಲಿ ಸಾಧಕ ಬಾಧಕ ಅಂತ. ಅವರು ಸಾಧಕವನ್ನೂ ಆಲೋಚನೆ ಮಾಡಿಲ್ಲ, ಬಾಧಕವನ್ನೂ ಆಲೋಚನೆ ಮಾಡಿಲ್ಲ, ಘೋಷಿಸ್ಬಿಟ್ಟು ಆಮೇಲೆ ಸಾಧಕ ಬಾಧಕ ಆಲೋಚನೆ ಮಾಡ್ತಾರೆ. ಉತ್ತರ ಕುಮಾರನ ಹಾಗೆ, ಉತ್ತರ ಕುಮಾರನ ಒಟ್ಟ ಯುದ್ಧ ಮಾಡಿ ಗೆಲ್ತೀವಿ ಘೋಷಿಸಿ ಯುದ್ಧ ಭೂಮಿಗೂ ಹೋಗ್ಬಿಟ್ಟ, ಸೈನ್ಯನೂ ನೋಡ್ಬಿಟ್ಟ, ಆಮೇಲೆ ಯೋಚನೆ ಮಾಡಕ್ ಶುರು ಮಾಡ್ದ. ನಾನು ಇಲ್ಲಿ ಡೊನಾಲ್ಡ್ ಟ್ರಂಪ್ನ ವೈಜ್ಞಾನಿಕ ವಿಶ್ಲೇಷಣೆ ಮಾಡ್ತಾ ಇಲ್ಲ, ನಾನು ಒಂದು ಉದಾಹರಣೆಯಾಗಿ ತಗೊಂಡೆ. ಯಾಕೆಂದ್ರೆ ನಾವು ಆರಂಭ ಶೂರತ್ವ ಮಾಡಿದರೆ ಏನಾಗ್ಬೋದು ಅಂದ್ರೆ ನಮ್ಮ ಮಾತನ್ನು ಹಿಂದಕ್ಕೆ ತೆಕ್ಕೋಬೇಕಾಗ್ಬೋದು, ಮತ್ತೆ ತಿದ್ದುಪಡಿ ಮಾಡ್ಬೇಕಾಗ್ಬೋದು. ಹೀಗಾಗದ ಹಾಗೆ ನಾವು ಬದುಕಬೇಕು ಅನ್ನೋದಾದ್ರೆ ಆರಂಭ ಶೂರತ್ವದಲ್ಲಿ ಎಚ್ಚರಿಕೆ ಇರಬೇಕು ಅನ್ನೋದು ನಮ್ಗೆ ಉತ್ತರ ಕುಮಾರ ಹೇಳಿಕೊಟ್ಟ ಅತಿ ದೊಡ್ಡ ಪಾಠ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆತ್ಮೀಯರೇ, ಅದಕ್ಕೆ ನಾನು ಈ ಅಧಿವೇಶನ ಬಿಡಬೇಡಿ, ಯಾಕೆಂದ್ರೆ ಇದರಲ್ಲಿ ತುಂಬಾ ಇಂತಹ ಸಂಗತಿಗಳು ಇದೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ನಾನು ಎಚ್ಚರಿಸಿದೆ. ಆದ್ರೂ ಗ್ರಹಣದ ನಡುವೆಯೂ ಗ್ರಹಣವನ್ನು ಪಕ್ಕಕ್ಕಿಟ್ಟು 21 ಜನ ಬಂದಿದ್ದೀರಿ, ತುಂಬಾ ಸಂತೋಷ. ಈಗ ಪ್ರೋಸ್ ಇರಲಿ, ಕಾನ್ಸಿಕ್ವೆನ್ಸಸ್ ಯೋಚನೆ ಮಾಡೋಣ. ನಾವು ಇಲ್ಲಿ ಎರಡಿದೆ. ನನ್ನ ಸಾಮರ್ಥ್ಯ ಏನು ಅನ್ನುವಂಥದ್ದು ಒಂದನ್ನು ನಾನು ಅಧ್ಯಯನ ಮಾಡ್ಕೋಬೇಕಾಗುತ್ತೆ. ಯುದ್ಧ ಅಂತಂದ್ರೆ ಎರಡು ದೇಶದ ಬಗ್ಗೆನೂ ನಾವು ತಿಳ್ಕೊಬೇಕಾಗುತ್ತೆ. ಹಾಗೆ ನಾನು ಮಾತಾಡುವಾಗ ನನ್ನ ಸಾಮರ್ಥ್ಯ ಏನು ಅಂತ ನಾನು ತಿಳ್ಕೊಂಡು ಮಾತಾಡ್ಬೇಕಾಗುತ್ತೆ. ನಮ್ಮ ಸಾಮರ್ಥ್ಯ ಏನು ಅಂತ ನಮಗೇ ಗೊತ್ತಿಲ್ಲ. ನಾನು ಎಷ್ಟು ದೂರ ನಡಿಬಲ್ಲೆ ಅನ್ನೋದನ್ನ ಕೂತ್ಕೊಂಡು ಹೆಂಗೆ ಹೇಳಲಿ, ನಡೆದ ಮೇಲೆ ಗೊತ್ತಾಗುತ್ತೆ. ಹಾಗೆ ಮನುಷ್ಯ ಸ್ವಸಾಮರ್ಥ್ಯವನ್ನು ಕುರಿತಂತೆ ಅನೇಕ ವೇಳೆ ಅವನ ಬಗ್ಗೆನೇ ಅಜ್ಞನಾಗಿರ್ತಾನೆ ಅನ್ನೋದು ತುಂಬಾ ಮುಖ್ಯವಾದ. ಅದಕ್ಕೆ ನಾನು ಕೆಲವರು ಅಯ್ಯೋ ನೋಡಿ ಅವ್ರು ನನ್ನೊಂದು ಚೂರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನನ್ನನ್ನು ನಾನೇ ಅರ್ಥ ಮಾಡ್ಕೊಳಕ್ ಆಗದಿದ್ದಾಗ ಇನ್ನೊಬ್ರನ್ನ ಯಾಕೆ ಬೈಬೇಕು? ನಾನು ಹಾಕಿದ್ದೀನಿ ಆ ತರ ಒಂದು ವಾಕ್ಯ, ನಿನ್ನೆನೋ ಏನೋ ಈ ಆಲೋಚನೆಗಳು ಬರ್ತಾ ಇತ್ತು ನೋಡಿ, ಅದರದ್ದೇ ಒಂದು ವಾಕ್ಯ ತೆಗೆದು ಹಾಕಿದೆ. ನಾವು ಇನ್ನೊಬ್ರು ತಪ್ಪು ತಿಳ್ಕೊಂಡ್ರೆ ಆಶ್ಚರ್ಯ ಪಡ್ಬೇಕಾಗಿಲ್ಲ, ಅರ್ಥ ಮಾಡ್ಕೊಂಡು ಆಶ್ಚರ್ಯ ಪಡ್ಬೇಕು. ಅದ್ ಹೆಂಗ್ ನನ್ನ ಹಾಗೆ ಯೋಚನೆ ಮಾಡ್ಬಿಟ್ರಲ್ಲ ಇವರು, ಅಥವಾ ನನ್ನ ಬಗ್ಗೆ ಕುರುಡು ಪ್ರೀತಿಗೆ ಏನಾದ್ರು ಮೆಚ್ಕೊಂಡಿದಾರೋ ಏನೋ ಅಂತ ಸಂತೋಷ ಪಡ್ಬೇಕಾಗಿತ್ತು. ಆತ್ಮೀಯರೇ, ಆದ್ದರಿಂದ ಪರಿಣಾಮ ತುಂಬಾ ಮುಖ್ಯವಾದ್ದು. ಪರಿಣಾಮ ಯಾವುದೇ ಒಂದು ಕೆಲಸ, ಯುದ್ಧದ ಬಿಡ್ಬಿಡಿ, ಈಗ ನಾವು ಯುದ್ಧ ಬಿಡಿ ಸಾಕು, ಇಷ್ಟೊತ್ತು ಆ ಯುದ್ಧದ ಜೊತೆಲಿ ಗುದ್ದಾಡಿದ್ ಸಾಕು. ಈಗ ನಮ್ಮ ಜೀವನ ತಗೊಳ್ಳೋಣ. ನಾನು ಯಾವ್ದಾದ್ರು ಒಂದು ವಿಷಯ ಹೇಳ್ಬೇಕಾದ್ರೆ ನನ್ನ ಮೇಲಿನ ಪರಿಣಾಮ
ಮತ್ತೆ ಜಗತ್ತಿನ ಮೇಲಿನ ಪರಿಣಾಮನ ನೋಡ್ಬೇಕಾದ್ದನ್ನ 5 ಶೀರ್ಷಿಕೆಯಲ್ಲಿ ಹೇಳ್ಬೋದು. 5 ಶೀರ್ಷಿಕೆಯಲ್ಲಿ, ಆ 5 ಶೀರ್ಷಿಕೆಯಲ್ಲಿ ಹೇಳಬಹುದು ಅನ್ನೋದು ಭಗವದ್ಗೀತೆಯಲ್ಲಿ ಇದೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅದೇನಾಗಿದೆ ಅಂದ್ರೆ 18ನೇ ಅಧ್ಯಾಯದಲ್ಲಿ ಕೃಷ್ಣ ತಾಮಸವಾದಂಥ ಒಂದು ಎಂಥದ್ದು ತಾಮಸವಾದಂಥ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನೋದನ್ನ ಹೇಳುವಾಗ ಈ ಪರಿಣಾಮವನ್ನ 5 ಪದ್ಯದಲ್ಲಿ 5 ಇದರಲ್ಲಿ ಹೇಳ್ತಾನೆ. ಏನು 5 ಲಕ್ಷಣಗಳಲ್ಲಿ ಅವನು ಹೇಳ್ತಾನೆ. ಅದು ತುಂಬಾ ಆಶ್ಚರ್ಯ ಹುಟ್ಟಿಸುವಂಥದ್ದು. ಯಾಕೆ ಅಂದ್ರೆ ಇವತ್ತು ನಾನು ಅದಕ್ಕೆ 6ನೇದು ಸೇರ್ಸಕ್ ಆಗಿಲ್ಲ ಇದುವರೆಗೆ. ನನಗೆ ಸಾವಿರಾರು ವರ್ಷದಿಂದ ಅವ್ರು ಅದು ಹೇಗೆ ಯೋಚನೆ ಮಾಡಿದ್ರು ಅನ್ನುವಂಥದ್ದನ್ನ ನೀವು ಸುಮ್ಮನೆ ಗಮನಿಸಿದ್ರೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಆದ್ರಿಂದ ಅಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಅದನ್ನ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಅದರಲ್ಲಿ ಈಗ ಶ್ಲೋಕಕ್ಕಿಂತ ಹೆಚ್ಚಿಗೆ ಮುಖ್ಯವಾಗಿ ನಾವು ಯಾವ್ಯಾವ್ದು 5 ಅಂಶ ಅನ್ನೋದನ್ನ ಮೊದಲದನ್ನ ಕೇಳ್ಕೊಂಡ್ಬಿಡೋಣ, ಆಮೇಲೆ ಅದಕ್ಕೆ ಹೋಗೋಣ. ಮೊದಲನೇದು ಅದರಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು ಅನುಬಂಧ ಅಂತ. ಅನುಬಂಧ ಅಂದ್ರೆ ಏನು? ಅನುಸರಿಸಿ ಬಂದದ್ದು. ನಾನು ಈ ಮಾತಾಡ್ಬಿಟ್ರೆ ಬೇರೆಯವ್ರು ಹೇಗೆ ಅರ್ಥ ಮಾಡ್ಕೋತಾರೆ? ಈ ಕೆಲಸದ ಬಗ್ಗೆ ನಾನು ಮಾತಾಡಿದ್ನಲ್ಲ, ಕೆಲಸ ಹಾಗೆ ಆಗತ್ತೆ ಅನ್ನುವಂಥದ್ದು ತುಂಬಾ ಮುಖ್ಯವಾದದ್ದು. ಆದ್ರಿಂದ ನಾನು ಹೇಳಿದ್ನಲ್ಲ ಪ್ರೋಸ್ ಅಂಡ್ ಕಾನ್ಸ್ ಅಂತ, ಜಗತ್ತಿನಲ್ಲಿ ಆಗುವ ಸಾಧಕ ಬಾಧಕಗಳೆಲ್ಲದರ ಒಂದು ಚಿತ್ರಣ ಇಟ್ಕೊಂಡು ನಾನು ನಿರ್ಣಯ ತಗೋಬೇಕು. ಯಾರು ತಗೊಳಕ್ ಆಗಲ್ಲ. ಆದ್ರೂ ಕೂಡ ನಾವು ಅನ್ಕೊಂಡಿದ್ ಆಗೋದು ಯಾತಕ್ಕಾಗತ್ತೆ ಅಂತಂದ್ರೆ ಆ ಅನುಬಂಧದ ಪೂರ್ಣವಾದ ಚಿತ್ರಣ ಇಲ್ಲ. ಉತ್ತರನಿಗೂ ಇರ್ಲಿಲ್ಲ. ನಾನು ಹೋರಾಟ ಮಾಡಿದಾಗ ಇನ್ಯಾರೋ ಸೈನಿಕ ಬಂದು ತಿವಿದು ಬಿಟ್ರೆ ನೇರವಾಗಿ ನೋಡಿಲ್ಲ, ನೋಡಿ ಅವನು ವೀಕ್ಷಣೆಯೂ ಇಲ್ಲ, ಬರೀ ಕೇಳಿಕೆಯಲ್ಲಿ ಹೋದವನು. ಹಾಗಾಗಿ ಅನುಬಂಧ ಅನ್ನುವಂಥದ್ದು ಮೊದಲನೇದು. ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಪ್ರೋಸ್ ಅಂಡ್ ಕಾನ್ಸ್ನ ಸಾಧ್ಯವಾದ ಮಟ್ಟಿಗೂ ಅಕಾಮಡೇಟ್ ಮಾಡಬೇಕು. ನಾವು ಮಾಡುವ ಕೆಲಸದ ಪರಿಣಾಮ ಯಾರ್ಯಾರ ಮೇಲೆ ಯಾವ್ಯಾವ ತರ ಬೀರುತ್ತೆ ಅನ್ನುವಂಥದ್ದನ್ನು ನೋಡ್ಬೇಕಾಗುತ್ತೆ. ಎರಡನೇದು ಕ್ಷಯ. ಕ್ಷಯ ಅಂದ್ರೆ ಏನಾಗುತ್ತೆ ಅಂದ್ರೆ ಕಮ್ಮಿ ಆಗ್ತಾ ಹೋಗೋದು. ನಾನು ಈ ಯುದ್ಧ ಮಾಡಿದಾಗ ಅಥವಾ ನಾನು ಈ ಕೆಲಸ ಮಾಡಿದಾಗ ನನ್ನ ಸಾಮರ್ಥ್ಯ ಕ್ಷಯವಾಗುತ್ತೆ, ನನ್ನ ಆಯುಷ್ಯ ಕ್ಷಯವಾಗುತ್ತೆ, ನನ್ನ ಹಣ ಕ್ಷಯವಾಗುತ್ತೆ. ಎಷ್ಟಾಗುತ್ತೆ? ಒಂದು ಸುಮಾರಾಗಲು ಒಂದು ಅಂದಾಜು ಇರಬೇಕಲ್ಲ, ಒಂದು ಕೆಲಸ ಮಾಡಿದ್ರಿಂದ ಏನೇನಾಗುತ್ತೆ ಅಂತ. ಅದು ನಮ್ಗೆ ಎಚ್ಚರ ಇಲ್ಲ. ಆದ್ರಿಂದ ನಾವು ಜಗತ್ತಿನ ಮೇಲೆ ಆಗುವ ಪರಿಣಾಮದ ಜೊತೆಗೆ ನಾವು ಮಾಡುವ ಕೆಲಸದಿಂದ ನಮ್ಮ ಮೇಲೆ ಆಗುವ ಕ್ಷಯ ಅಥವಾ ನಷ್ಟಗಳು ಯಾವುದು, ಇನ್ನೇನೂ ನಷ್ಟ ಆಗಿದ್ರು ನೀವು ಅಷ್ಟು ಸಮಯ ವಿನಿಯೋಗಿಸಿರ ಒಂದ್ ಕೆಲಸದಲ್ಲಿ ಅಷ್ಟು ಆಯುಸ್ ನೀವು ದಾನ ಕೊಟ್ಟಾಗೆ ಅವ್ರಿಗೆ. ಅನುಬಂಧ ಕ್ಷಯ. ಮೂರನೇದು ಹಿಂಸಾ. ನನಗೆಷ್ಟು ಹಿಂಸೆ ಆಗುತ್ತೆ, ಬೇರೆಯವ್ರಿಗೆ ಎಷ್ಟು ಹಿಂಸೆ ಆಗುತ್ತೆ. ಇತ್ತೀಚೆಗೆ ಫೇಸ್ಬುಕ್ ಅಲ್ಲಿ ಯಾರ್ದು ಹಾಕಿದ್ರು, ವೈದ್ಯರು ಓಡ್ ಹೋಗಿ ಎಂಥದ್ದು ಶಸ್ತ್ರಚಿಕಿತ್ಸೆ ಮಾಡಿ ರೋಗಿನ ಉಳಿಸಿದ್ರು ಅಂತ. ನೋಡಿ ಪಾಪ ಅವ್ರು ಎಷ್ಟು ಹಿಂಸೆ ಪಟ್ಕೊಂಡು ಹೋಗಿದ್ದಾರೆ ಆ ಪೇಷಂಟ್ನ ಸಲುವಾಗಿ. ಹಾಗೆ ಆ ಥರದ್ದಲ್ಲೇ ನಾವು ಮಾಡೋ ನಿತ್ಯದ ಕೆಲಸಗಳಲ್ಲೂ ಕೂಡ ಅನೇಕ ವೇಳೆ ನಾವು ಹಿಂಸೆ ಅನುಭವಿಸ್ಬೇಕಾಗುತ್ತೆ, ಅನೇಕರಿಗೆ ಹಿಂಸೆ ಕೊಡಬೇಕಾಗತ್ತೆ. ಯಾರಿಗೂ ಹಿಂಸೆ ಕೊಡದೆ ನಾನು ಕೆಲಸ ಮಾಡ್ತೀನಿ ಅಂದ್ರೆ ನೀವೇನು ಕೆಲಸ ಮಾಡಕ್ಕಾಗಲ್ಲ. ಈಗಿನ ಜಟಿಲವಾದ ಸಮಾಜದಲ್ಲಿ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟೆ, ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅನ್ನೋದು ಒಣ ಅಹಂಕಾರ. ನಾನು ಊಟ ಮಾಡ್ಬೇಕಾದ್ರೆ ಎಷ್ಟು ಜನಕ್ಕೆ ತೊಂದರೆ ಕೊಟ್ಟಿದ್ದೀನಿ ನೀವೇ ಲೆಕ್ಕ ಹಾಕಿ. ಬೆಳೆದಿರೋರು ಯಾರೋ, ಇನ್ಯಾರೋ ಊಟ ಅಡುಗೆ ಅಂಗಡಿಲಿ ಮಾರೋರು ಯಾರೋ, ನಾನು ದುಡ್ಡು ಕೊಟ್ಟು ತಗೊಂಡ್ಬರ್ತೀನಿ, ನಾನು ಅಡುಗೆ ಮಾಡ್ತೀನಿ, ನನ್ನ ಶ್ರಮದ ಇರ್ಲಿ, ಬೇರೆಯವ್ರದ್ದು ಎಷ್ಟು ಜನಕ್ಕೆ ಹಿಂಸೆ ಕೊಟ್ಟಿದ್ದೀನಿ, ನನಗೂ ಹಿಂಸೆ ಪಟ್ಟಿದ್ದೀನಿ. ಅನುಬಂಧ, ಕ್ಷಯ, ಹಿಂಸೆ. ಒಂದು ಕೆಲಸದ ಈ ಮೂರನ್ನು ಅಂದಾಜು ಮಾಡಬೇಕು ಅನ್ನೋದು ತುಂಬಾ ಗಮನಿಸಬೇಕಾದ್ದು. ಇನ್ನೊಂದು ಅನಪೇಕ್ಷ ಅಂತ ಹೇಳ್ತಾರೆ. ಅನಪೇಕ್ಷ ಅಂದ್ರೆ ಏನು ಅಂತಂದ್ರೆ, ನಾನು ಇದಾಗತ್ತೆ ಅನ್ಕೊಂಡಿರ್ಲಿಲ್ಲ, ನಂಗೆ ತುಂಬಾ ಬೇಜಾರಾಗ್ತಿದೆ, ನಾನು ಅನ್ಕೊಂಡ್ ಕೆಲಸ ಬೇಗ ಬೇಗ ಆಗ್ತಿಲ್ಲ, ಯಾರು ನನಗೆ ಕೋಆಪರೇಟ್ ಮಾಡ್ತಿಲ್ಲ ಅಂತ. ಅಂದ್ರೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರೆ. ವಾಹನ ಚಾಲನೆ ಮಾಡುವಾಗ ಅನಿರೀಕ್ಷಿತವಾದದ್ದನ್ನ ನಿರೀಕ್ಷಿಸಿ ಅಂತ ಹೇಳ್ತಾರೆ. ಹಾಗೆ ಬದುಕು ಚಲನೆ ತಾನೆ. ಎಲ್ಲಿ ಚಲನೆ ಇದೆಯೋ ಅಲ್ಲಿ ಅಪಘಾತದ ಅವಕಾಶ ಇದ್ದೇ ಇದೆ. ಎಲ್ಲೆಲ್ಲಿ ಚಲನೆ ಇದೆಯೋ ಅಲ್ಲಿ ಅಪಘಾತದ ಅವಕಾಶ ಇದೆ. ಅಪಘಾತ ಯಾರಿಗೂ ಕನಸು ಬಿದ್ದಿರೋಲ್ಲ. ಹಾಗಾಗಿ ಅನಿರೀಕ್ಷಿತವಾದದ್ದನ್ನ ನಿರೀಕ್ಷಿಸಿ, ಅನಪೇಕ್ಷ, ನನ್ಗೆ ಅದಾಗಬಾರ್ದು ಅಂತ ಅನ್ಕೊಂಡಿದ್ದೆ, ಅದಾಗತ್ತೆ ನಂಗೆ ಗೊತ್ತಿರ್ಲಿಲ್ಲ ಅನ್ನೋದು ಇಗ್ನೋರೆನ್ಸ್ ಇಸ್ ನಾಟ್ ಎಕ್ಸ್ಕ್ಯೂಸ್. ಈ ವಿದ್ಯುತ್ ಬಿಲ್ ಮೇಲೆ ನೋಡಿ,
ನಿಮ್ಮ ಬಿಲ್ ತಲುಪದೇ ಇರುವುದು ಸಕಾರಣವಲ್ಲ ಅಂತ ಬರ್ದಿದ್ದಾರೆ. ಬಿಲ್ ಬಂದಿಲ್ದಿದ್ರೆ ನೀವು ಹೋಗಿ ಕೇಳಬೇಕು, ಯಾಕೆ ಬಂದಿಲ್ಲ ನಂದು ಈ ತಿಂಗಳದ್ದು ಅಂತ ದುಡ್ಡು ಕಟ್ಬೇಕೆ ಹೊರತು ನಂಗೆ ಬಿಲ್ ಬಂದಿಲ್ಲ ಅದಕ್ಕೆ ನಾ ಕಟ್ಟಿಲ್ಲ ಅಂತ ನೀವು ವಾದ ಮಾಡೋ ಹಾಗಿಲ್ಲ. ಆ ಒಂದು ಬಿಲ್ನ ವಿಷಯದಲ್ಲಿ ಏನ್ ನಿಜವೋ ಅದು ಅನಪೇಕ್ಷ ಅಂತ ಹೇಳ್ತಾರೆ. 5ನೇದು ಪೌರುಷ, ನನ್ನ ಸಾಮರ್ಥ್ಯ ಎಷ್ಟು ವಿನಿಯೋಗ ಆಗುತ್ತೆ ಅಷ್ಟು ನಂಗೆ ಇದೆಯೇ, ಪೂರ್ತಿ ಕೆಲಸ ಮುಗಿಯೋವರೆಗೂ ನಾನು ಅದ್ರ ಮೇಲೆ ನನ್ನ ಶ್ರಮನ ಹಾಕಬಲ್ಲೆ ಅನ್ನುವಂಥ ಒಂದು ಎಚ್ಚರ ಇದು ಕೂಡ ಇರ್ಬೇಕಾಗತ್ತಲ್ಲ. ನಾನು 1 ಗಂಟೆ ಮಾತಾಡ್ತೀನಿ ಅಂದ್ರೆ 1 ಗಂಟೆ ಮಾತಾಡೋಷ್ಟು ವಿಷಯ ಇದೆಯಾ ನನ್ನ ಹತ್ರ ಅಂತ ನಾ ಸಿದ್ಧ ಮಾಡ್ಕೊಳ್ದೆ ಹೇಗೆ ಮಾತಾಡ್ಲಿ ನಾನು? ಆದ್ದರಿಂದ ಆರಂಭ ಶೂರತ್ವದ ಮಾತುಗಳನ್ನಾಡುವಾಗ ಈ 5ರ ಅರಿವು ಇದ್ದರೆ ಆಗ ನಮಗೆ ಯಾರು ಸೌಜನ್ಯದ ಪಾಠ ಹೇಳ್ಕೊಡ್ಬೇಕಾಗಲ್ಲ. ನಮಗೆ ಆ ಸೌಜನ್ಯ ನಮ್ಮೊಳಗೆ ಹುಟ್ಟುತ್ತೆ. ಇನ್ನೊಬ್ರ ಕೈ ಹೇಳಿಸ್ಕೊಳ್ಳೋಕ್ಕಿಂತ ನಮ್ಮೊಳಗೆ ಹುಟ್ಟಿದ್ರೆ ಅದು ಇನ್ನೂ ಒಳ್ಳೇದು. ಹಾಗಾಗಿ ಈ ಒಂದು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದಾಗ ನಾವು ಇದನ್ನೆಲ್ಲ ನೋಡ್ಬೇಕು. ಅನುಬಂಧ ಅನ್ನೋವಂಥದ್ದು ಅಷ್ಟೇ. ಏನೊಂದು ಅನುಬಂಧ ಅಂದೆಲ್ಲ ಕೆಟ್ಟದ್ದೇ ಅಂತಲ್ಲ, ಒಳ್ಳೇದು ಗೊತ್ತಿರಬೇಕು. ನಾನು ಮೊನ್ನೆ ಹೋದಾಗ ಹೇಳ್ತಾ ಇದ್ದೆ ಏನು ಅಂದರೆ, ರಾಷ್ಟ್ರ ನಿರ್ಮಾಣದಲ್ಲಿ ಅಧ್ಯಾಪಕರ ಪಾತ್ರ ಅಂತ ನಾನು ಭಾಷಣ ಮಾಡಬೇಕು. 19 ನಿಮಿಷ, 20 ನಿಮಿಷ ಅಲ್ಲ. ಅವ್ರು 20 ಅಂದ್ರೆ ನಾನು 19 ಮಾತಾಡೋದು, ಅದರಿಂದ 19 ನಿಮಿಷ ಮಾತಾಡ್ಬೇಕು. ನಾನು ಹೇಳಿದೆ, ನಾವು ಮಾಡುವ ಕೆಲಸ ರಾಷ್ಟ್ರ ನಿರ್ಮಾಣಕ್ಕೆ ಆಗಿ ಅಂತ ಘೋಷಣೆ ಮಾಡೋದರ ಕಡೆ ನಮ್ ಗಮನ ಇದೆಯೇ ಹೊರತು ನಮಗೇ ಗೊತ್ತಿಲ್ಲ ಹಾಗೆ ನಾವು ರಾಷ್ಟ್ರ ನಿರ್ಮಾಣ ಮಾಡ್ತೀವಿ ಅನ್ನುವಂಥದ್ದನ್ನ ತಿಳ್ಕೋಬೇಕು. ಯಾಕೆಂದ್ರೆ ರಾಷ್ಟ್ರ ನಿರ್ಮಾಣ ಮಾಡ್ಬೇಕಾದ್ರೆ ದೃಢಕಾಯದ ಜನರು ಬೇಕು. ಅದನ್ನ ರಾಷ್ಟ್ರ ನಿರ್ಮಾಣದಲ್ಲಿ ಅಧ್ಯಾಪಕರ ಪಾತ್ರ ಅಂತ ಒಂದು ಸಿಲೆಬಸ್ ಅಲ್ಲಿ ಪಾಠ ಇಟ್ಟಿದ್ರೆ ಆ ಪಾಠದಲ್ಲಿ ವಾಕ್ಯಕ್ಕೆ ಅರ್ಥ ಹೇಳ್ತೀವಿ. ಹಾಗಲ್ಲ, ದೈಹಿಕ ಶಿಕ್ಷಣದ ಅಧ್ಯಾಪಕರು ಹೇಗೆ ನಾನು ಕಸರತ್ತು ಮಾಡಿದ್ರೆ ಗಟ್ಟಿಯಾಗ್ತೀನಿ ಅಂತ ಹೇಳಿದ್ರೆ ಅಲ್ಲಿಗೆ ಗಟ್ಟಿಯಾದ ಪ್ರಜೆಯನ್ನು ಸೃಷ್ಟಿ ಮಾಡಿದ್ರೆ ರಾಷ್ಟ್ರ ನಿರ್ಮಾಣದಲ್ಲಿ ಅವ್ರ ಪಾತ್ರ ಆಯ್ತಾ ಇಲ್ವಾ? ಆದ್ದರಿಂದ ದೈಹಿಕ ಶಿಕ್ಷಕರು ಕವಾಯತುಗಳನ್ನ ಸರಿಯಾಗಿ ಮಾಡಿಸಿ ಆಟದಲ್ಲಿ ಸ್ಫೂರ್ತಿ ತುಂಬಿ ಶ್ರಮ ಪಡೋದನ್ನ ಬೆವರಿಳಿಸೋದನ್ನ ಕಲಿಸಿದ್ರೆ ಅದು ರಾಷ್ಟ್ರ ನಿರ್ಮಾಣವೇ. ಅವ್ರು ಕಲಿಸ್ತಾ ಇದ್ದಾರೆ, ಅದು ರಾಷ್ಟ್ರ ನಿರ್ಮಾಣ ಅಂತ ಅವ್ರು ಅನ್ಕೊಂಡಿಲ್ಲ. ಅನ್ಕೊಂಡಿದ್ರೆ ಇನ್ನಷ್ಟು ಉತ್ಸಾಹವಾಗಿ ಮಾಡ್ತಿದ್ರು ಅಂತ ನಾನು ಹೇಳಿದೆ. ಹಾಗೆ ಮನಸ್ಸು ಧೃತಿ, ಮನೋಸ್ಥೈರ್ಯ ಕೊಡ್ಬೇಕಾದ್ರೆ ಅಲ್ಲಿ ಬರುವಂತ ಯಾವುದೋ ಒಬ್ಬ ಶೂರ, ಇತಿಹಾಸದ ಶೂರ, ಒಬ್ಬ ವಿಜ್ಞಾನಿ, ಒಬ್ಬ ಸಮಾಜಶಾಸ್ತ್ರಜ್ಞ ಹೇಗೆ ಅವನು ತನ್ನ ಧೃತಿ ಬಂದ ಕಷ್ಟಗಳನ್ನೆಲ್ಲ ಎದುರಿಸಿದ ಅಂತ ಹೇಳಿದ್ರೆ ಅದು ರಾಷ್ಟ್ರ ನಿರ್ಮಾಣ ಆಗ್ಲಿಲ್ವೇ ಅಂತ. ಹೀಗೆ ಬೇರೆ ಬೇರೆ ಉದಾಹರಣೆ ಕೊಟ್ಟು ನಾನು ಆ ಭಾಷಣ ಇಲ್ಲಿ ಮಾಡೋದಿಲ್ಲ. ಆದ್ರೆ ನಾನು ಹೇಳಕ್ ಹೊರಟಿದ್ದೇನು ಅಂದ್ರೆ, ಬಸವಣ್ಣವ್ರು ಹೇಳ್ತಾರೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ಅಂತ. ನಾನು ಏನು ಮಾಡ್ತಿದ್ದೀನಿ, ನನ್ನ ಕೆಲಸದ ಸಾಧಕ ಬಾಧಕಗಳು ಏನು ಅನ್ನುವ ಪ್ರಜ್ಞೆಯೇ ಇಲ್ಲದೆ ನಾವು ಮಾಡೋದ್ರಿಂದ ನಮ್ಗೆ ಆ ಸಿಗಬೇಕಾದಷ್ಟು ಸಂತೃಪ್ತಿ ಸಿಗ್ತಾ ಇಲ್ಲ. ನಾವು ರಾಷ್ಟ್ರ ನಿರ್ಮಾಣ ಮಾಡ್ತಿದೀವಿ ಅಂತಲೇ ನಮಗ್ ಗೊತ್ತಿಲ್ಲ. ಜೀಸಸ್ ಶಿಲುಬೆ ಮೇಲೆ ಕೂತ್ಕೊಂಡು ಹೇಳ್ದ, ಕ್ಷಮಿಸು ಇವರ ನೆಲೆ ತಂದೆ, ತಾವೇನ ನೆಸಗಿದಪವೆಂದು ಅರಿಯರಿವರು. ಇವ್ರು ಏನ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ. ಅವ್ರು ಇವನನ್ನ ಮೊಳೆ ಹೊಡೆದಿದ್ದಾರೆ, ರಕ್ತ ಸುರಿತಾ ಇದೆ, ಚಾಟಿ ಏಟ್ ಹಾಕಿದ್ದಾರೆ, ಸಾಯಿಸಕ್ ನೋಡ್ತಿದ್ದೆ, ಅವ್ನು ಹಾಕಿ ಸಾಯ್ಲಿ ಅಂತ ನೋಡ್ತಾ ಇದ್ದಾರೆ. ಒಟ್ಟಿಗೆ ಸಾಯಿಸಿದ್ರಾರು ವಾಸಿ ಇದು ಈ ತರ. ಆಗ ಜೀಸಸ್ ಹೇಳುವಂತ ಮಾತು, ನನ್ನನ್ನ ಅವನ್ ನೋವಿನ ಬಗ್ಗೆ ಹೇಳಿಲ್ಲ, ಕ್ಷಮಿಸಿವರ ನೆಲೆ ತಂದೆ ತಾವೇನೆಸಗಿದಪವೆಂದು ಅರಿಯರಿವರು. ಹಾಗೆ ನಾನು ಕೂಡ ಅನೇಕ ಸಾರಿ ಕಷ್ಟಪಟ್ಟು ನೋಡಿ, ನಾನು ಇಷ್ಟು ಕಷ್ಟಪಟ್ಟೆ, ಯಾರು ಒಳ್ಳೆ ಮಾತಾಡ್ಲಿಲ್ಲ ಅಂದಾಗ ಹೇಳ್ತೀನಿ, ಒಳ್ಳೆ ಮಾತಾಡೋಕಲ್ಲ ಕಷ್ಟಪಡೋದು, ನನ್ನ ಹೆಮ್ಮೆಗೆ, ನನ್ನ ಸಂತೃಪ್ತಿಗೆ. ಒಳ್ಳೆ ಮಾತಾಡಿದ್ರೆಷ್ಟು ಬಿಟ್ರೆಷ್ಟು ನೀವು ಸುಮ್ಮನಿರಿ ಅಂತ ಸಮಾಧಾನ ಮಾಡುವಂತ ಸಂದರ್ಭ ನಿಮಗೂ ಬಂದಿರುತ್ತೆ, ನನಗೂ ಬಂದಿದೆ. ಆದ್ದರಿಂದ ಆತ್ಮೀಯರೇ, ಈ 5 ಪರಿಣಾಮಗಳ ಚಿತ್ರಣ ನಮಗಿದ್ರೆ ಮಾಡುವ ಕೆಲಸದಲ್ಲಿರುವ ನಿರುತ್ಸಾಹ ಹೋಗುತ್ತೆ, ಸಹಜ ಉತ್ಸಾಹ ಬರುತ್ತೆ. ನಮ್ಮ ಉಮೇಶ್ ಶರಣಾರ್ಥಿ ಅವರೊಂದು ಪ್ರಶ್ನೆ ಹಾಕಿದ್ದಾರೆ ನಂಗೆ. ಏನು ಅಂದ್ರೆ, ಆರಂಭ ಶೂರತ್ವ ಅಂದ್ರೆ ಮೊದಲು ತೋರಿಸುವ ಉತ್ಸಾಹವೋ ಅಥವಾ ಮೊದಲು ಹೇಳುವ ಪೌರುಷದ ಮಾತೋ? ಯಾವುದು ಆರಂಭ ಶೂರತ್ವ ಅಂದ್ರೆ, ಅದರ ಅರ್ಥ ಏನು ಅಂತ ಹೇಳಿದರು. ಈ 2 ಪ್ರತ್ಯೇಕ ಅಲ್ಲ. ಒಂಥರದಲ್ಲಿ ನಾನು ಮಾಡ್ತೀನಿ ಅನ್ನೋ ಆತ್ಮವಿಶ್ವಾಸ ತಾನೇ ಮಾತಾಗೋದು, ಅಥವಾ ಮಾತಾಡಿದಾಗ ಆತ್ಮವಿಶ್ವಾಸದ ಬಗ್ಗೆ ಗೊತ್ತಿರಬೇಕು. ಈ 2ರ ಮಧ್ಯೆ ಹೊಂದಾಣಿಕೆ ಇಲ್ಲದೆ ಇದ್ರೆ ಏನಾಗುತ್ತೆ ಅಂದ್ಬಿಟ್ಟು, ನಾನು ಹೀಗನ್ಬಿಟ್ಟು ಊಟ ಹೇಗಿದೆ ಅಂತ ಹೀಗನ್ಬಿಟ್ಟು ಚೆನ್ನಾಗಿಲ್ಲ ಅಂದ್ರೆ, ಇದು ಚೆನ್ನಾಗಿದೆ ಅಂತ ಹೇಳ್ತಿದೆ ನನ್ನ ಬಾಡಿ ಲ್ಯಾಂಗ್ವೇಜ್. ನಾನು ಹೇಳುವಾಗ ಚೆನ್ನಾಗಿಲ್ಲ ಅಂದ್ರೆ ಅದು ಹೊಂದಾಣಿಕೆ ಆಗೋದಿಲ್ಲ. ಆದ್ದರಿಂದ ಉತ್ತರನ ಪೌರುಷದಲ್ಲಿ ನಾವು ಕಲ್ತ್ಕೋಬೇಕಾದ್ದೇನಪ್ಪಾ ಅಂತಂದ್ರೆ, ಆಡುವ ಮಾತಿಗೂ ಮನಸ್ಸಿನಲ್ಲಿರುವ ಅಭಿಪ್ರಾಯಕ್ಕೂ ಒಂದು ಸಾಂಗತ್ಯ ಏರ್ಪಡಬೇಕು. ನಮ್ಮ ಬದುಕಿನಲ್ಲಿ ಸಾಂಗತ್ಯದ ಕೊರತೆ ಸಿಕ್ಕಾಪಟ್ಟೆ ಇದೆ.
ನಾವು ಮನಸ್ಸಲ್ಲಿ ಇಲ್ಲೇ ಇರೋದೇ ಮಾತಾಡ್ತೀವಿ, ಯಾರನ್ನೋ ಮೆಚ್ಚಕ್ ಮಾತಾಡ್ತೀವಿ. ಅದಕ್ಕೆ ವೈರಾಗ್ಯ ಶತಕದಲ್ಲಿ ಹೇಳ್ತಾನೆ ಭರ್ತೃಹರಿ, ತುಂಬಾ ಚೆನ್ನಾಗಿ ಹೇಳ್ತಾನೆ. ಜಿಂಕೆ ನೋಡ್ಬಿಟ್ಟು, ಜಿಂಕೆ ನೀನ್ ಎಷ್ಟು ಪುಣ್ಯ ಮಾಡಿದ್ದೆ ಜಿಂಕೆ ಆಗಿ ಹುಟ್ಟಕ್ಕೆ, ನೀನು ಶ್ರೀಮಂತರ ಮುಂದೆ ಹೋಗಿ ಹಲ್ಲು ಕಿಂಚುವುದಿಲ್ಲ, ನಿನಗೆ ಬೇಕಾದ ಹುಲ್ಲನ್ನು ನೀನ್ ತಿನ್ಕೊಂಡು ಅಲ್ಲೇ ನೀರು ಕುಡ್ಕೊಂಡು ಹಾಯಾಗಿದೆಯಾ, ಯಾರನ್ನ ಯಾವ ತಾಪತ್ರೆ ಇದ್ದು ಚಿಂತೆ ಮಾಡೋಗೋದಿಲ್ಲ, ನನಗೆ ಆ ಚಿಂತೆ ಜಾಸ್ತಿ ಇದೆ ಅಂತ ಹೇಳ್ತಾನೆ. ಹಾಗೆ ನಾವು ಇಲ್ಲಿ ಉತ್ತರನ ಪೌರುಷದಲ್ಲಿ ನಾವು ಗಮನಿಸಬೇಕಾದ್ದೇನಪ್ಪಾ ಅಂತಂದ್ರೆ, ಈ ಪರಿಣಾಮದ 5 ಅಂಶಗಳನ್ನು ಗೊತ್ತಿಲ್ಲದೆ ಇರೋದ್ರಿಂದ ನಾವು ಕನಿಷ್ಠ ನಾವು ಯುದ್ಧಕ್ಕೆ ಹೋಗದೆ ಇರ್ಬೋದು, ನಮ್ಮ ದೈನಂದಿನ ಕೆಲಸದಲ್ಲಿ ಈ 5ರ ಬಗ್ಗೆ ಕುರುಡಾಗಿದ್ರೆ ನಮ್ಗೆ ವಿದ್ಯಮಾನನೂ ಗೊತ್ತು, ಪರಿಣಾಮ ಗೊತ್ತು, ಪರಿಣಾಮದ ಬಗ್ಗೆ ಕುರುಡಾಗಿದ್ಬಿಟ್ರೆ ವಿದ್ಯಮಾನ ಗೊತ್ತು ಅಂತ ಆದ್ರೆ ಅಕಸ್ಮಾತ್ ಕೆಟ್ಟೋದ್ರೆ ಪರಿಹಾರನೂ ನಮಗೆ ಗೊತ್ತಿರ್ಬೇಕಾಗತ್ತೆ. ಪರಿಹಾರದ ಪರಿವೇ ಇಲ್ಲದ ನಮ್ಮ ಜೀವನದ್ದು ಅತಿ ದೊಡ್ಡ ಕಷ್ಟ. ನೋಡಿ, ಈಗ ಇದಿಷ್ಟು ಹೇಳಿದ ಮೇಲೆ ಈ ಶ್ಲೋಕ ಓದ್ತೀನಿ. ಅದು 25ನೇ ಶ್ಲೋಕ, ಭಗವದ್ಗೀತೆ 18ನೇ ಅಧ್ಯಾಯದ 25ನೇ ಶ್ಲೋಕ. ಹೀಗೆ ಹೇಳುತ್ತೆ, ಅನುಬಂಧಂ ಕ್ಷಯಂ ಹಿಂಸಾ ಅನಪೇಕ್ಷ ಪೌರುಷಂ ಮೋಹದಾರಭ್ಯತೆ ಕರ್ಮ. ಮೋಹ ಅಂದ್ರೆ ಕುರುಡು ಪ್ರೀತಿ, ನಾ ಮಾಡ್ತೀನಿ ಬಿಡು, ಅದನ್ನೇನ್ ನೋಡೋದು ಅಂತ. ಮೋಹದಾರಭ್ಯತೆ ಕರ್ಮ ಎತ್ತತ್ ತಾಮಸ ಮುಚ್ಚತೆ. ಅಂತ ಕೆಲಸ ತಾಮಸವಾದದ್ದು. ಆಮೇಲೆ ಕನಸು ಕಾಣೋದು ಆಗತ್ತೆ ಅಂತ, ಆಮೇಲೆ ಆಗ್ಲಿಲ್ಲ ಅನ್ಕೊಳ್ಳೋದು ಅಂತ ಹೇಳುವಂಥದ್ದು. ಆತ್ಮೀಯರೇ, ನಾನು ಭಗವದ್ಗೀತೆ ಹೇಳಿದೆ ಅದಕ್ಕೋಸ್ಕರ ಮಾಡಿ ಅಂತ ಹೇಳಿಲ್ಲ. ನಾನು ಪಟ್ಟಿ ಮಾಡ್ಬೇಕಾದ್ದನ್ನು ಭಗವದ್ಗೀತೆ 1000 ವರ್ಷದಿಂದ ಪಟ್ಟಿ ಮಾಡಿದೆ ಅನ್ನೋ ಕಾರಣಕ್ಕೆ ಹೇಳ್ತಿದ್ದೀನಿ ಅನ್ನುವಂಥದ್ದನ್ನ ಗಮನಿಸ್ಬೇಕು. ನನ್ನ ಉಪನ್ಯಾಸಗಳೆಲ್ಲ ಎಂಥದ್ದು ಪುರಾತನವಾದದ್ರ ಸಮರ್ಥನೆ ಅಂತ ಅನೇಕರು ಕೋಪಿಸ್ಕೊಂಡಿದ್ದಾರೆ. ನನ್ಗೇನ್ ಬೇಜಾರಿಲ್ಲ, ನಾನು ಸಮರ್ಥನೆನೂ ಮಾಡಕ್ ಹೋಗಿಲ್ಲ, ಖಂಡನೆ ಮಾಡದೇ ಇರೋದು ಹೇಗೆ ಅಂತ ಹೇಳ್ತಿದ್ದೀನಿ. ವಾಸ್ತವವಾಗಿ ಅದು ಗೊತ್ತಿಲ್ಲ, ಖಂಡಿಸ್ತೀವಿ. ಅದು ಭಗವದ್ಗೀತೆ ಏನಿದೆ ಅಂದ್ರೆ ಅದಾ ನಾನು ಪೂಜೆ ಮಾಡ್ತಿರುವಂತ ಕೃಷ್ಣ ಭಕ್ತಿ ಯೋಗ ಅಂದ್ರೆ ನಾನು ಪೂಜೆ ಮಾಡ್ತಿರುವಂತಿದೆ ಅಂತ ಓದ್ದೆಲೆ ಹೇಳೋರ್ಗೆ ಏನ್ ಹೇಳಕ್ಕಾಗುತ್ತೆ? ಏನಾರು ಇರ್ಲಿ ಬಿಡಿ, ಅದೇನ್ ತೊಂದರೆ ಇಲ್ಲ. ಆದ್ರಿಂದ ಈಗ ಮುಂದಕ್ಕೆ ಹೋಗೋಣ. ನಮ್ಮ ಸಮಯ ಗಡಿಯಾರ ಓಡ್ತಾ ಇದೆ, ಅದರಿಂದ ಬೇಗ ಮುಗಿಸ್ಬೇಕಲ್ಲ. ಮನಸ್ಸು ಅನ್ನೋಕ್ಕೆ ಸಂಸ್ಕೃತದಲ್ಲಿ ಡೆಫಿನೇಷನ್ ವ್ಯಾಖ್ಯಾನನೇ ಇರೋದು ಹಾಗೆ, ಸಂಕಲ್ಪ ವಿಕಲ್ಪ ಕಾರಕ ಇತಿ ಮನಃ. ಸಂಕಲ್ಪ ಮಾಡೋ ತಾಕತ್ತು ಅದಕ್ಕೆ ಇದೆ, ವಿಕಲ್ಪ ಮಾಡೋಕ್ಕೂ ತಾಕತ್ತು ಅದೇ ಇದೆ. ಅದನ್ನ ರಾಮಕೃಷ್ಣ ಪರಮಹಂಸರು ತುಂಬಾ ಚೆನ್ನಾಗಿ ಹೇಳೋರು. ಒಬ್ಬ ಮರದ ಕೆಳಗೆ ಹೋಗಿ ಕೂತ್ಕೊಂಡಂತೆ, ತುಂಬಾ ಸೆಖೆ ಆಗ್ತಿದೆ, ಗಾಳಿನಾರು ಬೀಸಬಾರ್ದೆ ಎಂದಂತೆ, ಗಾಳಿ ಬೀಸ್ತಂತೆ. ಹೊಟ್ಟೆ ಹಸಿತಿದೆ ಎಂದಂತೆ, ಮೇಲಿಂದ ಹಣ್ಣು ಬಿತ್ತಂತೆ. ಬಾಯಾರಿಕೆ ಆಗ್ತಿದೆ ಅಂತಂದ್ರೆ ಅಲ್ಲಿ ಪಕ್ಕದಲ್ಲಿ ನೀರಿಂದು ಕಾಣಿಸ್ತಂತೆ, ಅಲ್ಲಿ ನೀರಿದೆ ಕುಡಿಯಕ್ಕೆ ಅಂತ. ಹೀಗೆ ಎಲ್ಲ ಅನ್ಕೊಂಡಂತೆ. ನಂಗೊಂದು ಮಂಚ ಇದ್ರೆ ನಿದ್ದೆ ಮಾಡ್ಬಿಡ್ತಿದ್ದೆ, ಮಂಚ ಬಂತಂತೆ. ಅದು ಕಲ್ಪವೃಕ್ಷದಿಂದ ಬಂದದ್ದು ಅಂತ ಕತೆ. ನೀವು ಅದರ ಹೇಳ್ದಲ್ಲ, ಈ ಕಥೆಯ ಆಶಯ ನೋಡಿ. ಮಲಗಿದ್ದವನು ಈಗ ಏನಾರು ಒಂದು ಹುಲಿ ಬಂದು ತಿಂದ್ಬಿಟ್ರೆ ಅನ್ಕೊಂಡಂತೆ, ತಕ್ಷಣ ಹುಲಿ ಬಂದು ತಿಂದ್ಬಿಡ್ತು ಅಂತ. ಅಂದ್ರೆ ಏನಂತ ಅರ್ಥ? ಸಂಕಲ್ಪವು ವಿಕಲ್ಪವಾಗಿರುವಂತೆ ನಾವು ಸಂಕಲ್ಪ ಮಾಡ್ಬೇಕೆ ಹೊರತು, ಸಂಕಲ್ಪ ವಿಕಲ್ಪವಾದ್ರೆ ಅಷ್ಟೊತ್ತು ಮಾಡಿದ ಶ್ರಮನೂ ಹಾಳಾಗಿ ಹೋಗುತ್ತೆ. ಹೀಗಾಗಿ ಸಂಕಲ್ಪ ವಿಕಲ್ಪ ಎರಡೂ ನಮ್ಮ ಮನಸ್ಸನ್ನ ಹಿಡಿದು ಆಡಿಸ್ತಾ ಇದೆ. ಅದೊಂದು ಸಮಸ್ಯೆ ಅಲ್ವೇ ಅಲ್ಲ, ಮುಂದಿನ ಸಮಸ್ಯೆ ಇದೆ. ಏನು ಅಂದ್ರೆ, ಸಂಕಲ್ಪ ಕೂಡ ನಾನು ಊಹೆ ಮಾಡಿರೋದೆ. ನನ್ನ ಸಾಮರ್ಥ್ಯ ಏನು ಅನ್ನೋದ್ರ ಮೇಲೆ ತಾನೇ ನಾನು ಸಂಕಲ್ಪ ಮಾಡಿರೋದು, ಅದು ಊಹೆನೆ. ಕೆಲಸ ಎಷ್ಟು ಅಗಾಧವಾದದ್ದು, ಅದು ಊಹೆನೆ. ಊಹೆ ಮಾಡುವಾಗ ತಪ್ಪಾದ್ರೆ ಏನ್ ಆಶ್ಚರ್ಯ? ಅರ್ಥ ಮಾಡ್ಕೊಂಡು ಅಳತೆ ಮಾಡಿದ್ರೆ ತಪ್ಪಾಗಲ್ಲಪ್ಪ. ಊಹೆ ಮಾಡಿದಾಗ ತಪ್ಪಾಗೇ ಆಗುತ್ತೆ. ನನ್ನ ಸಂಕಲ್ಪದಲ್ಲೂ ತಪ್ಪಿರ್ಬೋದು, ವಿಕಲ್ಪದಲ್ಲೂ ತಪ್ಪಿರ್ಬೋದು. ಅಯ್ಯೋ, ನಂಗೆ ಉತ್ತರ ನಿದ್ದೆ ಮಾಡಕ್ಕಾಗಲ್ಲ ಅಂದ್ರೆ ಸಾರಥಿಯಾಗಿ ಮುಂದೆ ಅರ್ಜುನರಿಗೆ ಸಾರಥಿಯಾಗಿ ಸಹಾಯ ಮಾಡ್ದ ಅವನು. ಅದಾರು ಮಾಡ್ತೀನಿ ಅಂತ ಅವ್ನು ಹೊಳಿಬೇಕಾಗಿತ್ತಲ್ಲ, ಹೊಳೆದಿಲ್ಲ. ಅದರಿಂದ ಸಂಕಲ್ಪವೂ ಊಹೆಯೇ, ವಿಕಲ್ಪವೂ ಊಹೆಯೇ. ವಿ ಆರ್ ಗ್ಯಾಮ್ಲಿಂಗ್ ವಿತ್ ಅವರ್ ಗೆಸ್, ನಾಟ್ ವಿತ್ ರಿಯಾಲಿಟಿ. ಇದು ತುಂಬಾ ಮುಖ್ಯವಾದದ್ದು. ಉತ್ತರ ಅಲ್ಲ, ನಾನು ನೀವು ಪ್ರತಿಯೊಂದು ಕೆಲಸದ ಬಗ್ಗೆನೂ ನಾವು ಮಾಡ್ತಿರೋದು ಗ್ಯಾಮ್ಲಿಂಗ್. ಇವತ್ತು 15 ಜನ ಬಂದಿದ್ದಾರೆ, ನಾಳೆ 10 ಜನ ಬರ್ಬೋದೋ ಏನೋ ಅಂತ ನಾವು ಮುಂದುವರಿಸ್ತಾ ಇದೀವಲ್ಲ ಯಾವ್ದನ್ನ, ಲೀಲಾ ಜಾಲನ್ಯಾಸವನ್ನ. ಅದು ಗ್ಯಾಂಬ್ಲಿಂಗೇನೆ. ಯಾರಿಗ್ ಗೊತ್ತು, ನಾಳೆ 5 ಜನ ಬರ್ಬೋದು, ಗೊತ್ತಿಲ್ಲ. ಎರಡನೇದು, ಅಂದಮೇಲೆ ನಮ್ಮ ಮಾತು ಯಾವ್ದ್ರನ್ನ ಅವಲಂಬಿಸಿದೆ? ಸಂಕಲ್ಪ ವಿಕಲ್ಪವನ್ನು ಅವಲಂಬಿಸಿದೆ. ಆದ್ದರಿಂದ ನಮ್ಮ ಮಾತು, ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನನ್ನು ಹೇಳುವುದಿಲ್ಲ ಅಂತ ನ್ಯಾಯಾಲಯದಲ್ಲಿ ಹೇಳ್ತೀವಲ್ಲ, ಹಾಗೆ ನಾವು ನಮ್ಮ ಸ್ನೇಹಿತರ ಹತ್ರ ಎಲ್ಲರ ಹತ್ರ ಹೇಳ್ಬೋದು. ಆದ್ರೆ ಗಮನದಲ್ಲಿ ಇಟ್ಕೊಳ್ಳಿ, ನಮ್ಮ ಎಲ್ಲ ಮಾತು ಕಲ್ಪನೆಯ ಮೇಲೆ ನಿಂತಿದೆ. ಅದರಲ್ಲಿ ವಾಸ್ತವ ಒಂದು ಅಂಶ ಇರ್ಬೋದು. ಒಂದು 4 ತೊಟ್ಟು ನಿಂಬೆ ರಸ ಇರ್ಬೋದು ಆ ಪಾನಕದಲ್ಲಿ, ಒಂದಷ್ಟು ಸಕ್ಕರೆ ಇರ್ಬೋದು, ಮೇಜರ್ ಪೋರ್ಷನ್ ನೀರೇನೆ.
ಅದರಿಂದ ಮೇಜರ್ ಪೋರ್ಷನ್ ಪಾನಕದಲ್ಲಿರೋ ನೀರೇನೆ, ನೀರು ಕುಡಿದ್ಬಿಟ್ರೆ ಆಯ್ತು, ಅವೆಲ್ಲ ಇಲ್ದಿದ್ರು ನಡೆಯುತ್ತೆ ಅನ್ನಕ್ಕಾಗಲ್ಲ. ಹಾಗೆ ನಮ್ಮ ಮಾತು ಕಲ್ಪನೆಯನ್ನ ಆಧರಿಸಿದೆ ಅನ್ನುವಂಥದ್ದು ನಾವು ಮರೆಯೋ ಹಾಗಿಲ್ಲ. ಆಮೇಲೆ ಸ್ವಮಿತಿಯ ಭಾಷೆಯೇ ಬೇರೆ, ಅದೇ ಸಸ್ಪೆನ್ಷನ್ ಆಫ್ ಜಡ್ಜ್ಮೆಂಟ್ ಹೇಳಿದ್ನಲ್ಲ, ಹಾಗೆ ಇನ್ನೊಬ್ಬರನ್ನ ಕೆಣಕ್ತೀನಿ, ಇನ್ನೊಬ್ಬರನ್ನ ಸೋಲಿಸ್ತೀನಿ ಅಂತ ಇನ್ನೊಬ್ಬರನ್ನ ಮೆಚ್ಚೋಕಾಡೋ ಮಾತೇ ಬೇರೆ. ಸ್ವಮಿತಿಯ ಭಾಷೆ ಮಾತಾಡೋರ್ನ ಇಂಟ್ರಾವರ್ಟ್ಸ್ ಅಂತಾರೆ ಮನೋವಿಜ್ಞಾನದಲ್ಲಿ, ಬೇರೆಯವ್ರನ್ನ ಉದ್ದೇಶಿಸಿ ಮಾತಾಡೋದನ್ನ ಎಕ್ಸ್ಟ್ರಾವರ್ಟ್ ಅಂತಾರೆ. ಬಹಿರ್ಮುಖಿಗಳು, ಅಂತರ್ಮುಖಿಗಳು ಅಂತ ಕರೀತಾರೆ ಕನ್ನಡದಲ್ಲಿ. ಈ ಬಹಿರ್ಮುಖಿಗಳ ಭಾಷೆಯೇ ಬೇರೆ, ಅಂತರ್ಮುಖಿಗಳ ಭಾಷೆಯೇ ಬೇರೆ. ನಾವು ಮೊದಲೇ ನಿರ್ಧಾರ ಮಾಡಿ ಭಾಷೆ ಕಲ್ತ್ಕೊಳಕ್ಕಾಗಲ್ಲ. ನಾವು ಎರಡು ಒಂದ್ ಕೆಲ್ಸಕ್ಕೆ ಸಂಬಂಧಪಟ್ಟಾಗ ಅಂತರ್ಮುಖಿಗಳಾಗ್ತೀವಿ, ಇನ್ನೊಂದ್ ಕೆಲ್ಸಕ್ಕೆ ಸಂಬಂಧಪಟ್ಟಾಗ ಬಹಿರ್ಮುಖಿಗಳಾಗ್ತೀವಿ. ಆದ್ರಿಂದ ಭಾಷೆ ಎರಡೂ ನಮಗೆ ಬರಬೇಕಾಗತ್ತೆ ಅನ್ನುವಂಥದ್ದು ಗಮನಿಸ್ಬೇಕಾದ್ರೆ. ಇನ್ನು ಮುಂದಕ್ಕೆ ಹೇಳೋದಾದ್ರೆ, ನಮ್ಮ ಎಲ್ಲ ಸಂಕಲ್ಪಗಳು ಏನು ಭೀಷ್ಮ ಪ್ರತಿಜ್ಞೆ ಏನಲ್ಲ, ದೃಢ ಸಂಕಲ್ಪಗಳೇನಲ್ಲ. ಕೆಲಸದ ಸಾಧಕ ಬಾಧಕ ನೋಡಿ ಕೆಲವು ಸಾಮಾನ್ಯ ಸಂಕಲ್ಪಗಳು ಇರುತ್ತೆ ಅದ್ರೊಳಗೆ. ಆದ್ರಿಂದ ನಾವು ಎಲ್ಲ ಸಂಕಲ್ಪನೂ ದೃಢ ಸಂಕಲ್ಪ ಅನ್ನೋ ತರ ಮಾತಾಡಕ್ ಆಗಲ್ಲ. ಮಾಡ್ತೀನಿ ಆದ್ರೆ ಮಾಡ್ತೀನಿ, ಇಲ್ದಿದ್ರೆ ಇಲ್ಲ ಅನ್ನುವ ಭಾವನೆ ನಮಗೂ ಇರುತ್ತೆ, ನಮ್ಮ ಭಾಷೆಯಲ್ಲೂ ಇರುತ್ತೆ ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದು ಏನು ಭೀಷ್ಮ ಪ್ರತಿಜ್ಞೆ ಅಲ್ಲ. ನನಗೆ ಅನೇಕರು ಹೇಳ್ತಾರೆ, ಇವರು ಎಂಥದ್ದು ಭೀಷ್ಮಾಚಾರ್ಯರು ಮದುವೆ ಆಗಲ್ಲ ಅನ್ನುವಂಥ ಭೀಷ್ಮ ಪ್ರತಿಜ್ಞೆ ಏನೂ ಇಲ್ಲ, ಮದುವೆ ಮಾಡ್ಕೊಳ್ಳೋದ್ರಿಂದ ಏನಂತ ನನ್ಗೆ ತೀರಾ ಅನಿವಾರ್ಯವಾದ ಅಗತ್ಯಗಳಿಲ್ಲ ಅಂದೇ ಮಾಡ್ಕೊಳ್ಳಿಲ್ಲ ಅಷ್ಟೇ ಹೊರತು ನಾನು ಭೀಷ್ಮ ಪ್ರತಿಜ್ಞೆಯೂ ಮಾಡಿಲ್ಲ, ಏನೂ ಮಾಡಿಲ್ಲ. ಹಾಗಾಗಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾವು ಮಾತಿನ ಹಿನ್ನೆಲೆ, ಆ ಕೆಲಸದ ಒಂದು ಔಚಿತ್ಯ ಅಥವಾ ಸಿಗ್ನಿಫಿಕೆನ್ಸ್, ಅಥವಾ ಇದು ಕೆಲಸದ ಪ್ರಸಕ್ತತೆ, ರೆಲೆವೆನ್ಸ್, ಅದರ ಮೇಲೆ ನಾವು ನಿರ್ಧಾರ ಮಾಡ್ತೇವೆ ಹೊರತು ಪ್ರತಿ ಕೆಲಸವನ್ನೂ ಕೂಡ ನಾವು ಎಚ್ಚರವಾಗಿ ಮಾಡಕ್ ಆಗಲ್ಲ, ಮಾಡಿದ್ರೆ ಆಯಾಸ ಆಗುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗಿರ್ಬೇಕು. ಆಮೇಲೆ ವಾಸ್ತವ ಮತ್ತು ಕಥೆ. ನಾವು ಕಥೆಯಲ್ಲಿ ಸುಳ್ಳು ಇರುತ್ತೆ, ಆದ್ರೆ ವಾಸ್ತವನೂ ಇರುತ್ತೆ. ಯಾವುದೇ ಕಥೆ ತಗೊಳ್ಳಿ ನೀವು, ಸತ್ಯಮೇವ ಜಯತೆ ಅಂತ ಒಂದು ಸುಳ್ಳು ಕಥೆ ಹೇಳಿ ಪ್ರೂವ್ ಮಾಡ್ಬೋದು, ನಾವು ಒಂದು ಕಥೆ ಕಟ್ಬೋದು. ಹಾಗಾಗಿ ಇಲ್ಲಿ ಕಥೆ ಇರ್ಕೂಡ್ದು, ಕಲ್ಪನೆ ಇರ್ಕೂಡ್ದು, ಬರೇ ವಾಸ್ತವದಲ್ಲೇ ವ್ಯವಹಾರ ಮಾಡ್ಬೇಕು ಅಂತಂದ್ರೆ ಈಗಿರೋ ಬದುಕು ಇನ್ನಷ್ಟು ನೀರಸವಾಗುತ್ತೆ, ತುಂಬಾ ಶ್ರಮ ಆಗುತ್ತೆ. ಅದ್ ಮಾಡೋ ಅಗತ್ಯ ಇಲ್ಲ ಅನ್ನುವಂಥದ್ದನ್ನ ಎರಡು ಹೇಳಿ, ನಾವು ಅರ್ಥ ಮಾಡ್ಕೊಳ್ಳುವಾಗ ಎರಡರಲ್ಲಿ ಯಾವುದು ಅಂತ ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದು ಗಮನಿಸ್ಬೇಕಾದ್ದು. ಇಲ್ಲಿ ಪರಿಣಾಮದಲ್ಲಿ ಈ 5 ನಾನು ಹೇಳಿದ್ನಲ್ಲ, ಅದರಲ್ಲಿ ಕೆಲವು ಪರಿಣಾಮಗಳು ನಮ್ಮೇಲಾಗುವಂಥದ್ದು ಅಲ್ವಾ, ಹಿಂಸೆ, ಕ್ಷಯ, ಅನಪೇಕ್ಷೆ ಎಲ್ಲ ನಮ್ಮೇಲಾಗುವಂಥದ್ದು, ಪೌರುಷ ಎಲ್ಲ, ಅನುಬಂಧ ಮಾತ್ರ ಜಗತ್ತಿನ ಮೇಲಾಗುವಂಥದ್ದು. ಈ ಕೊನೆ 4 ನಾವು ಸಾಮಾನ್ಯಕ್ಕೆ ಕಡೆಗಣಿಸ್ಬಿಡ್ತೀವಿ. ಪ್ರಪಂಚಕ್ಕೆ ನಾನು ಮಾಡಿದ್ದೇನು ಏನಾಗುತ್ತೆ ಅಂತ ಪ್ರಪಂಚದ ಕಡೆ ನೋಡ್ತಿದೀವಿ ಹೊರತು ನನಗೇನಾಗ್ತಿದೆ ಅನ್ನೋದೇ ಗೊತ್ತಿಲ್ಲ ನಮ್ಗೆ. ಹಾಗಾಗಿ ಅದ್ ಮಾಡಿದ್ರೆ ಅದನ್ನ ಕಲಿಕೆ ಅಂತಾರೆ. ಸ್ವಸಾಮರ್ಥ್ಯದಲ್ಲಿ ಆಗೋ ಏರುಪೇರಿನ ಅರಿವು ಇದೆಯಲ್ಲ, ನಾಲೆಡ್ಜ್ ಆಫ್ ವಾಟ್ ಗೋಸ್ ಆನ್ ಇನ್ ಮೈ ಮೈಂಡ್ ಡ್ಯೂ ಟು ದಟ್ ವರ್ಕ್, ಅದನ್ನ ಏನಂತ ಕರೀತಾರೆ, ಕಲಿಕೆ ಅಂತಾರೆ. ಆ ಕಲಿಕೆಗೆ ನಾವು ಒತ್ತು ಕೊಟ್ಟಿದ್ದಿದ್ರೆ ನಾವು ಸುಧಾರಣೆ ಆಗ್ತಿದ್ವಿ, ಬದಲಾವಣೆ ಆಗ್ತಿದ್ವಿ. ಆದ್ರೆ ನಾವು ಒತ್ತು ಕೊಟ್ಟರು ಜಗತ್ತಿನ ಕಡೆ ನೋಡ್ತಾ ಇದ್ವಿ. ನಾನು ಹೇಳ್ದೆ ಅವನೇನ್ ಮಾಡ್ದ, ಅವನ್ಗೇನಾಯ್ತು, ಈ ತರ ಪ್ರಪಂಚಕ್ಕೆ ಏನಾಯ್ತು, ಪರಿಸರಕ್ಕೆ ಏನಾಯ್ತು, ಇದೆಲ್ಲ ಮಾಡ್ತೀವಿ, ನಾನು ನೋಡ್ತಿಲ್ಲ. ಈಗ ಹುಡುಗರಿಗೆ ನೋಡಿ, ವಿಜ್ಞಾನ ಕಲ್ತ್ಕೊಳ್ಳಿ, ಪ್ರಕೃತಿ ಬಗ್ಗೆ ಪ್ರೀತಿ ಬೆಳೆಸ್ಕೊಳ್ಳಿ, ಸಮಾಜ ವಿಜ್ಞಾನ ಕಲ್ತ್ಕೊಳ್ಳಿ, ಜನರ ಬಗ್ಗೆ ನಿಮ್ಮ ಸಾಮರ್ಥ್ಯದ ಬಗ್ಗೆ ನೀವು ಪ್ರೀತಿ ಕಲ್ತ್ಕೊಳ್ಳಿ ಅಂತ ಹೇಳೋದೇ ಇಲ್ಲ ನಾವು ಯಾರು. ಅದ್ ಹೇಳಿದ್ರೆ ಕಲಿಕೆ ಇನ್ನೂ ಹೆಚ್ಚು ಜೀವಂತವಾಗಿರ್ತಿತ್ತು ಅಂತ ನಾವು ತಿಳ್ಕೋಬಹುದು. ಆದ್ಮೇಲೆ ನನ್ನ ವೇಳೆ ಮುಗಿತಾ ಬಂತು. ಕೊನೆಯದಾಗಿ ಇಡೀ ಉತ್ತರನ ಪ್ರಸಂಗದಲ್ಲಿ ನಾನು 2 ನೀತಿಗಳನ್ನ ಕೊನೆಯದಾಗಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮೊದಲನೇ ನೀತಿ, ಅಹಮಿಕೆಯ ಗ್ರಹಿಕೆ ಇಲ್ಲದೆ ಮಾತಾಡಬಾರ್ದು. ನಾನು ಕೇಳಿದ್ದಷ್ಟೇ, ನಂಗೆ ಇನ್ನೂ ಪೂರ್ತಿ ಗೊತ್ತಿಲ್ಲ ಅನ್ನೋವಂಥದ್ದನ್ನ ಅವನು ತನ್ನ ಬಗ್ಗೆ ತಾನು ಗ್ರಹಿಕೆ ಇಟ್ಕೊಂಡು ಮಾತಾಡ್ಲಿಲ್ಲ. ಅವನಿಂದ ಪಾಠ ಕಲ್ತ್ಕೊಂಡು ನಾವು ಮಾತಾಡುವಾಗ, ಈಗ ನನ್ನನ್ನ ಯಾವುದೋ ನನಗೆ ಗೊತ್ತಿಲ್ಲದೆ ಇರೋದು ಫಿನ್ಲ್ಯಾಂಡ್ ಅಲ್ಲಿರೋ ಪ್ರಾಣಿಗಳ ಬಗ್ಗೆ, ಜೀವಿ ವೈವಿಧ್ಯದ ಬಗ್ಗೆ ಮಾತಾಡಿ ಅಂದ್ರೆ ನಾನು ಮಾತಾಡಲ್ಲ ಅಂತ ಹೇಳ್ಬೇಕು. ಯಾಕಂದ್ರೆ ನನಗೇನು ಫಿನ್ಲ್ಯಾಂಡ್ ಅನ್ನೋ ಪದದ ಆಚೆಗೆ ನಂಗೇನು ಗೊತ್ತಿಲ್ಲ. ಹಾಗೆ ಅಹಮಿಕೆಯ ಗ್ರಹಿಕೆ, ಇದರಲ್ಲಿ ನಾನು ಮಾತಾಡ್ತೀನಿ ಅಂತ ಅಹಮಿಕೆಗೆ ಹೋಗಿ ಸಿಕ್ಕಾಕೋಬಾರ್ದು. ಅದರಿಂದ ಸ್ವಮಿತಿ, ಸ್ವಸಾಮರ್ಥ್ಯ ಎರಡರ ಸ್ಪಷ್ಟವಾದ ಚಿತ್ರಣವೇ ಅಹಮಿಕೆ. ಅದರಿಂದ ಆ ಗ್ರಹಿಕೆ ಇದ್ರೆ ಕಲಿಕೆ ಆಗುತ್ತೆ. ಅದನ್ನ ಅವನು ಮಾಡ್ಲಿಲ್ಲ ಪಾಪ ಉತ್ತರ ಅನ್ನುವಂಥದ್ದು ಒಂದು. ಎರಡನೇದು, ತಪ್ಪು ಗ್ರಹಿಕೆಯ ಅನಾಹುತ. ಅವನು ಮಾತಾಡ್ದ ಎಲ್ಲ ಆಡ್ದ, ಯುದ್ಧ ಭೂಮಿಯಲ್ಲಿ ಹೋಗ್ಬಿಟ್ಟು ಕೈ ಎತ್ತು ಬಿಟ್ರೆ ನಡುನೀರಲ್ಲಿ ಕೈ ಬಿಡೋದು ಅಂತಾರಲ್ಲ, ಹಂಗಾಗುತ್ತೆ. ಆದ್ದರಿಂದ ನಾವು ನಿರಂತರವಾಗಿ ಅಹಮಿಕೆಯ ಗ್ರಹಿಕೆ, ತಪ್ಪು ಗ್ರಹಿಕೆಯ ಅವಾಂತರವನ್ನ
ಎಚ್ಚರದಲ್ಲಿ ಇಟ್ಕೊಂಡು ಮಾತಾಡಿದ್ರೆ ಅವಾಗ ತಪ್ಪು ಗ್ರಹಿಕೆಗೂ ಅವಕಾಶ ಇಲ್ಲ, ನಮ್ಮ ಜೀವನ ಸುಗಮ ಪ್ರಯಾಣ ಆಗುತ್ತೆ. ಇಲ್ಲದೆ ಹೋದ್ರೆ ನಾವು ಹಿಂಸೆ ಕೊಟ್ಟು ಬೇರೆಯವ್ರಿಗೂ ಹಿಂಸೆ ಕೊಟ್ಟು, ಈಗ ಉತ್ತರದಿಂದ ಎಷ್ಟು ಜನಕ್ಕೆ ಹಿಂಸೆ ಆಯ್ತು. ಅಕಸ್ಮಾತ್ ಅರ್ಜುನ ಯುದ್ಧ ಮಾಡೋ ನಿಲ್ದಿರೆ ತುಳಿದು ಹಾಕ್ಬಿಟ್ರು ಅವರು ಎಲ್ಲ ಸೈನ್ಯದವ್ರು ಬಂದು ಉತ್ತರನ. ಅದರಿಂದ ಅಹಿಂಸೆ, ಅಪರಾಧ ಎಲ್ಲವನ್ನೂ ನಾವು ಮಾಡ್ತೀವಿ, ನಮ್ಗೆ ಗೊತ್ತಿಲ್ಲ ಹಾಗೆ ಮಾಡ್ತೀವಿ. ಹಾಗೇನೆ ಸಂಯಮ, ಜವಾಬ್ದಾರಿ ಎಲ್ಲವನ್ನು ಕೂಡ ನಾವು ಇಟ್ಕೊಂಡಿರ್ಬೇಕಾಗುತ್ತೆ. ಹಾಗೇನೆ ಸಮಾಜದ ಸಮಸ್ಯೆಯ ಅಗಾಧತೆಯನ್ನು ಉತ್ಪ್ರೇಕ್ಷೆ ಮಾಡಿದ್ರು ಅಪಾಯ, ತಗ್ಸಿದ್ರು ಅಪಾಯ. ತನ್ನ ಸಾಮರ್ಥ್ಯವನ್ನು ಉತ್ಪ್ರೇಕ್ಷೆ ಮಾಡಿದ್ರು ಅಪಾಯ, ತಗ್ಸಿದ್ರು ಅಪಾಯ. ಅಕಸ್ಮಾತ್ ನಮ್ಮ ಗ್ರಹಿಕೆಯಲ್ಲಿ ಒಂಚೂರು ತಪ್ಪಿದ್ರೆ, ಎಲ್ಲರೂ ತಪ್ಪು ಮಾಡೋದ್ರಿಂದ ತಪ್ಪನ್ನ ಕ್ಷಮಿಸುವ ಔದಾರ್ಯ ಕೂಡ ನಮ್ಗೆ ಇರ್ಬೇಕಾಗುತ್ತೆ. ಇಲ್ಲಿದ್ರೆ ಎಲ್ಲಾ ಸಂಬಂಧಗಳನ್ನು ಕಳ್ಕೊತಾ ಹೋಗ್ಬೇಕಾಗುತ್ತೆ. ಅವ್ನು ನೋಡಿ ಹಾಗೆ ಅನ್ಬೋದಾಗಿತ್ತ ಅವನು ಅಂದ್ರೆ ಅವನ ಯಾವಾಗ ಒತ್ತಡದಲ್ಲಿ ಹೇಳಿದ್ನೋ, ಯಾಕೆ ಹೇಳಿದ್ನೋ ನಮ್ಗೇನು. ಆ ದೃಷ್ಟಿಯಿಂದ ಆತ್ಮೀಯರೇ, ಉತ್ತರನ ಪೌರುಷದ ಆರಂಭ ಶೂರತ್ವ ಅದ ವಿಷಯ ಆ ಕಥೆಯಲ್ಲಿ ಸಂತಸ ಪಟ್ವಿ. ಈ ಕಲಿಕೆಯಲ್ಲಿ ಸಿಗುವ ಬೌದ್ಧಿಕ ಸಂತಸದಲ್ಲಿ ನೀವು ಅತ್ಯಂತ ಪ್ರೀತಿಯಿಂದ ಪಾಲ್ಗೊಂಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸ್ತೀನಿ. ಮುಂದಿನ ಭಾಗ ತಲೆಮಾರಿನ ಅಂತರ ಅನ್ನುವಂಥದ್ದು ಇದೆಯಲ್ಲ, ಜನರೇಷನ್ ಗ್ಯಾಪ್, ಅದರ ಬಗ್ಗೆ ಕೂಡ ತಾವು ಭಾಗವಹಿಸಬೇಕು. ತಲೆಮಾರಿನ ಅಂತರದ ಸಮಸ್ಯೆ ದೊಡ್ಡವ್ರಿಗೆ ಅಲ್ಲ, ಚಿಕ್ಕವ್ರಿಗೂ ಇದೆ. ಇಲ್ಲಿ ಇಬ್ರು ರಾಜಿ ಮಾಡ್ಕೋಬೇಕಾದಂತಹ ವಿಷಯ. ಅದನ್ನು ಕೊಟ್ಟಿರುವ ಶಿವರಾಮ್ ಅವರು ಇವತ್ತು ನಮ್ಮ ಜೊತೆಲಿ ಇದ್ದಾರೆ. ಅವ್ರನ್ನ ಮೆಚ್ಚೋಕಲ್ಲ ನಾನು ಹೇಳೋದು, ವಿಷಯ ಅವ್ರು ಕೊಟ್ಟಿದ್ದು. ಈಗ ನಾವೆಲ್ಲರೂ ಮತ್ತೆ ಅದ್ರ ಬಗ್ಗೆ ನನ್ಗೇನ್ ಗೊತ್ತು ಅಂತ ಆಲೋಚನೆ ಮಾಡಿ ಬಂದ್ರೆ ಅವಾಗ ಭಾಗವಹಿಸೋಕ್ಕೂ ಅನುಕೂಲ ಆಗುತ್ತೆ. ವಿಷಯವನ್ನ ನಾವು ಮುಂಚೆನೆ ಸೂಚಿಸೋದು ಆ ಕಾರಣಕ್ಕಾಗಿ. ಅಥವಾ ಅದಕ್ಕೆ ಪೂರಕವಾದ ಏನಾದ್ರು ಕೊಟ್ಟರು ಆಚಾರ ವಿಚಾರದಲ್ಲಿ ಹಾಕಿರ್ತೀವಿ, ಹಾಡನ್ನು ಕೇಳ್ಕೊಂಬನ್ನಿ, ಇದನ್ನ ಮಾಡ್ಕೊಂಬನ್ನಿ ಅಂತ ಹೇಳುವಂತ ಸಂಗತಿ. ಅದನ್ನ ಮಾಡ್ಕೊಂಬಂದ್ರೆ ಅವಾಗ ಇನ್ನೂ ಹೆಚ್ಚಿನ ಭಾಗವಹಿಸೋಕೆ ಸಾಧ್ಯ ಆಗುತ್ತೆ. ಹೋದ್ ಸರಿ ನಾನು ಸಂಪ್ರದಾಯದ ಹಾಡು, ತವರೂರು ಬಡವರು ಏನ್ ಕೊಡ್ತಾರೆ ಅಂದ್ರೆ ಅರಿಶಿನ ಏನೇನೋ ಪಟ್ಟಿ ಹೇಳ್ತಾಳೆ, ಎಲ್ಲ ಕೇಳ್ಬಿಟ್ಟು ಶಿವ ನಂಗೇನ್ ಕೊಡ್ತಾರೆ ಅಂತ ಕೇಳ್ತಾನೆ. ಅದರಿಂದ ಒಂಥರ ಮಾನವೀಯವಾಗಿ ಸಹಜವಾಗಿ ಸ್ವಕೇಂದ್ರಿತ ಚಿಂತನೆಯನ್ನ ಒಂದು ಗೇಲಿ ಮಾಡಿರುವಂತ ಹಾಡದು. ಆ ಹಾಡಲ್ಲಿ ಯಾವ ಹೆಣ್ಣು ತನ್ನ ತವರ ಮನೆಯ ಹೇಸಿಗೆಯಿಂದ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ಲೋ ಆ ಹೆಣ್ಣು ತವರ ಮನೆ ಇದನ್ನ ಹೆಮ್ಮೆಯಾಗಿ ಹೇಳಿದಂತ ಕತೆ ನೆನೆಸ್ಕೊಂಡ್ರೆ ನಮ್ಮ ಮನಸ್ಸು ಜೀವನ ಅಂದ್ರೆ ಇವೆಲ್ಲ ಇದ್ದಿದ್ದೇನೆ, ನವರಸಗಳಿಗೆ ಇವೆಲ್ಲ ಅಗತ್ಯ ಇದೆ ಅಂತನ್ನುವಂಥ ಭಾವನೆ ನಮಗ್ ಬರುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ಮಾತುಗಳನ್ನ ಕೇಳಿ ಈಗ ನಿಮ್ಮ ಮಾತನ್ನ ಕೇಳೋದಕ್ಕೆ ನನ್ನ ಮನಸ್ಸು ಸಿದ್ಧವಾಗಿದೆ. ಇವತ್ತು ಸಮಯ ನಿರ್ವಹಣೆಯನ್ನ ಮಾಡಿದ್ದೇನೆ. ಈಗ ನಮ್ಮ ಪ್ರತಿಕ್ರಿಯೆ ಮತ್ತು ಪ್ರಶ್ನೆ ಎರಡು ಪದ ನಾನು ಮತ್ತೆ ಹೇಳ್ತೀನಿ. ಯಾವ್ದು ಹೇಳಿದ್ರು ನಮ್ಗೆ ಸಂತೋಷ. ಯಾಕೆ ಅಂದ್ರೆ ಇನ್ನೂ ನಿಮ್ಮಿಂದ ಕಲಿಯಬೇಕಾಗಿದೆ. ನಾನು ಕಲ್ಸಕ್ ಬಂದವನಲ್ಲ, ಕಲಿಯಕ್ಕೂ ಬಂದವನು ಅಂತ ಹೇಳ್ತಾ ಇವತ್ತಿನ ಮಾತುಗಳನ್ನ ಮುಗಿಸೋದಕ್ಕೆ ನಿಮ್ಮೆಲ್ಲರ ಅನುಮತಿಯನ್ನು ಕೇಳ್ತೇನೆ. ನಮಸ್ಕಾರ. ಈಗ ಪ್ರಶ್ನೆ ಪ್ರತಿಕ್ರಿಯೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಇಲ್ಲ, ಅದು ಉತ್ತರನ ಒಂದು ಕಥೆಯನ್ನ ಕೇವಲ ನಾವು ಹೈಸ್ಕೂಲ್ ಮಟ್ಟದಲ್ಲಿ ಜಸ್ಟ್ ಒಂದು ಪ್ರಸಂಗ ಓದಿದಷ್ಟೇ ಬಿಟ್ರೆ ಅದರಲ್ಲಿ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಚರ್ಚೆ ಮಾಡಿ ಇಷ್ಟೆಲ್ಲ ತಿಳುವಳಿಕೆ ನಮಗೆ ಸಿಗಬಹುದು ಅನ್ನೋ ಕಲ್ಪನೆನೂ ನಮ್ಗೆ ಇರ್ಲಿಲ್ಲ. ಅಂದ್ರೆ ಏನೋ ಒಂದು ಹಾಸ್ಯ ಪ್ರಸಂಗ ಅಂತ ತಗೊಳ್ಳೋದು ಅಥವಾ ಏನೋ ಒಂದು ಅವನಿಗಿರುವ ಜಂಬ ಇದ್ರ ಬಗ್ಗೆ ಅಷ್ಟೇ ಬಿಟ್ರೆ ಅದಕ್ಕಿಂತ ಮುಂದೆ ಏನು ವಿಚಾರವೇ ಬಂದಿರ್ಲಿಲ್ಲ. ಕತೆ ಗೊತ್ತಿದ್ರು. ತುಂಬಾ ಖುಷಿ ಆಯ್ತು ಸರ್. ಅದರಲ್ಲೂ ಇವತ್ತು ಏನು ಯುದ್ಧದ ಬಗ್ಗೆ ಅಂದ್ರೆ ಇತ್ತೀಚೆಗೆ ಆಗಿದ್ದಕ್ಕೆ ಅದರ ಉದಾಹರಣೆಯನ್ನ ತಗೊಂಡು ಅದ್ರ ಪರಿಣಾಮ, ಅದರದ್ದು ಎಲ್ಲ 5 ಹಂತಗಳು ಎಲ್ಲೆಲ್ಲಿ ಯಾವ್ಯಾವ ರೀತಿ ಆಗತ್ತೆ ಅನ್ನೋದು ಚಿಂತನೆ ಮಾಡುವಂಥದ್ದು. ಅದು ಬರೀ ಈ ಯುದ್ಧ ಅಂತ ಅಲ್ಲ, ಪ್ರತಿ ಘಟನೆಯಲ್ಲೂ ಪ್ರತಿ ನಿರ್ಧಾರದಲ್ಲೂ ನಾವು ಆ ಒಂದು ಇದನ್ನ ತಗೊಳ್ಬಹುದು ಅಲ್ಲ, ಪಾಠವಾಗಿ ನಮ್ಗೆ ಅಂತ. ನಮ್ ಜೀವನದಲ್ಲಿ ಪ್ರತಿ ಹಂತದಲ್ಲೂ ದಿನಾನೂ ಒಂದೆಲ್ಲ ಒಂದು ಇದೇ ಇರ್ತದೆ, ಪಾಸಿಟಿವ್ ನೆಗೆಟಿವ್ ಯಾವ್ದಾರ ಒಂದು ನಿರ್ಧಾರ ತಗೋಬೇಕಾರೆ ಅವಾಗ ಈ ಚಿಂತನೆ ನಾವು ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತ ನಾನು ತಿಳ್ಕೊಡ್ತೀನಿ. ಆಮೇಲೆ ಇದ್ರ ಬಗ್ಗೆ ಈಗ ಸೆನ್ಸರಿ ಆರ್ಗನ್ಸ್, ಅದೇ ದೃಷ್ಟಿ ಮತ್ತೆ ಶ್ರವಣ, ಇದ್ರ ಬಗ್ಗೆ ಹೇಳಿದ್ರಿ. ಅದ್ರಲ್ಲಿ ಒಂದೇ ಒಂದು ಪಾಯಿಂಟ್ ಅಂತಂದ್ರೆ ವೈಜ್ಞಾನಿಕವಾಗಿ ಕೂಡ ಸಿದ್ಧ ಆಗಿದೆ. ನಮಗೇನು ಹೊರಗಿಂದ ಬರುವ ಜ್ಞಾನದಲ್ಲಿ ಸುಮಾರು 80% ಬರೋದು ದೃಶ್ಯದಿಂದ.
ಅಂದ್ರೆ ಹ್ಮ್ ಅದಕ್ಕೆ ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ. ಅದಕ್ಕೆ ಏನಂದ್ರೆ ಮುಖ್ಯವಾಗಿ ಏನಂದ್ರೆ ನಮ್ಮ ಏನು ಜ್ಞಾನವನ್ನ ನಾವು ಪಡಿತೀವೋ 80% ಇದ್ರಲ್ಲೇ ದೃಶ್ಯದಿಂದ, ಇನ್ನು 20% ಮಾತ್ರ ಬೇರೆ ಎಲ್ಲದ್ರಿಂದನೂ ಅಂತ ಅದನ್ನು ಕೂಡ ಜಸ್ಟ್ ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆಪಟ್ಟೆ. ಆ ಅದು ಮುಂದಿನ ವಾರ ನಂದೇ ನಾನು ವಿಚಾರ ಮಾಡಿದ್ದನ್ನೇ ಆಯ್ಕೆ ಮಾಡಿದ್ದಕ್ಕೆ ನಿಮ್ಗೂ ಮತ್ತೆ ಎಲ್ರಿಗೂ ಕೂಡ ಧನ್ಯವಾದ. ಎಲ್ರು ನಾನಲ್ಲ, ನಾನು ಅದೇ ಅದೇ ಎಲ್ರಿಗೂ ಗೊತ್ತಿದೆ ಅದಕ್ಕೆ. ಆಮೇಲೆ ಆಯ್ತು. ಇನ್ನೊಂದೇನಂದ್ರೆ ಐಸ್ ಆರ್ ಬೆಟರ್ ವಿಟ್ನೆಸಸ್ ದ್ಯಾನ್ ಇಯರ್ಸ್ ಅಂತ ಡೆಮೋಕ್ರಟಸ್ ಹೇಳಿದ್ದ. ಮೋರ್ ರಿಲಯಬಲ್ ಆಲ್ಸೋ. ಈಗ ನಾವು ಕಿವಿಲಿ ಚಾಡಿ ಮಾತು ಹೇಳ್ಬೋದು, ಕಣ್ಣಲ್ಲಿ ನೋಡಿದ್ದನ್ನು ತಪ್ಪು ತೋರ್ಸಕ್ ಆಗಲ್ಲ. ಅದಕ್ಕೋಸ್ಕರ ಬರೀ 80% ಅಂತ ಕ್ವಾಂಟಿಟೇಟಿವ್ ಆಗಿ ನೀವು ಹೇಳಿದ್ರಿ. ಅದಲ್ಲದೇನೆ ನೇರವಾಗಿ ವಿಶ್ವಾಸಾರ್ಹವಾಗುವಂಥದ್ದು ಕಣ್ಣು ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಆಯ್ತು, ಮುಂದಿನ ಅದಕ್ಕೆ ಐ ವಿಟ್ನೆಸ್ ಅಂತಾನೆ ಹೇಳ್ತಾರೆ ಕಾನೂನಾತ್ಮಕವಾಗಿ ಕೂಡ. ಐ ವಿಟ್ನೆಸ್ ಅಂತಾನೆ ಹೇಳೋದು ಕಾನೂನಲ್ಲಿ ಅಲ್ಲ, ಅದಕ್ಕೆ ಐ ವಿಟ್ನೆಸ್ ಅಂತ ಹೇಳ್ತಾರಲ್ಲ. ಕರೆಕ್ಟ್ ಕರೆಕ್ಟ್. ನಾನು ಅದೆಲ್ಲ ವಿಸ್ತಾರ ಮಾಡ್ಲಿಲ್ಲ, ಸೂಚನೆ ಅಲ್ಲಲ್ಲ, ನಮ್ಮ ಕಲ್ಪನೆ. ಅದೇ ಗೊತ್ತಾಯ್ತು. ಆಯ್ತು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾ, ಆಮೇಲೆ ಮುಂದಿನ ಪ್ರತಿಕ್ರಿಯೆ ಪ್ರಶ್ನೆ. ಸರ್, ಬೌದ್ಧಿಕ ಸಂತಸದ ಹೋಳಿಗೆ ಊಟ ಬಡಿಸಿದ್ರಿ ಇವತ್ತು, ತುಂಬಾ ಅದ್ಭುತವಾಗಿತ್ತು. ತುಂಬಾ ಅದ್ಭುತವಾಗಿತ್ತು. ನೀವು ಹಾಲು ಬೆರೆಸ್ಲಿಲ್ವೇ? ನಾನು ಹೋಳಿಗೆಗೆ ಹಾಲು ಹಾಕೊಂಡೆ ಇದ್ರೆ ನಾನು ಖುಷಿ ಪಡ್ತಿದ್ದೆ. ಹಾಲು ಹೋಳಿಗೆ. ಆಯ್ತು, ಹೇಳಿ. ಇನ್ಯಾರದಾರು ಪ್ರಶ್ನೆ ಪ್ರತಿಕ್ರಿಯೆ ಇದ್ರೆ ದಯಮಾಡಿ ಹೇಳಿ, ಸಂಕೋಚ ಪಟ್ಕೋಬೇಡಿ. ಮುಂದಿನ ತಲೆಮಾರಿನ ನಂತರದಲ್ಲಿ ಇದೇ ತರ ನೀವು ಅನ್ಕೊಂಡಿಲ್ಲದೆ ಇರುವಂತ ಅನೇಕ ವಿಷಯಗಳು ಬರುತ್ತೆ ಅಂತ ಮಾತ್ರ ನಾನು ಭರವಸೆ ಕೊಡಬಲ್ಲೆ. ಯಾಕೆಂದ್ರೆ ಒಬ್ಬ ಭಾಷಣಕಾರ ಆಬ್ವಿಯಸ್ ಟ್ರೂತ್ ಹೇಳೋದ್ರ ಜೊತೆಗೆ ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ ಟ್ರೂತ್ ಹೇಳಿದ್ರೆ ಅದು ಒಳ್ಳೆ ಭಾಷಣ ಅಂತ ನಾನು ಕಲ್ತ್ಕೊಂಡಾಗಿದೆ. ಇತ್ತೀಚೆಗೆ ನಾನು ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆನೂ ಒಂದು ಪುಸ್ತಕ ಬರೆದಿದ್ದೀನಿ, ಅದು ಪ್ರಕಟ ಆಗಿದೆ. ಅದನ್ನ ಬಗ್ಗೆ ಕೂಡ ನಿಮ್ಗೆ ನೆನಪು ಮಾಡ್ತಿದ್ದೀನಿ ಅಷ್ಟೇ, ಕೊಂಡ್ಕೊಳ್ಳಿ ಪ್ರಚಾರ ಮಾಡ್ತಿಲ್ಲ. ಈಗ ಮುಂದಿನ ಪ್ರತಿಕ್ರಿಯೆ ಅಥವಾ ಪ್ರಶ್ನೆ. ನಮಸ್ತೆ ಗುರುಜಿ. ತುಂಬಾ ಖುಷಿ ಆಯ್ತು, ಚೆನ್ನಾಗಿತ್ತು. ಸಂಕಲ್ಪ ವಿಕಲ್ಪ ಇತ್ತಲ್ಲ, ಅದರದ್ದೇ ಒಂದು ಪಾರ್ಟ್ ಇದು. ಅದಕ್ಕೆ ಒಂದನ್ನೇ ತುಂಬಾ ಎಲಾಬ್ರೇಟ್ ಆಗಿ ಹೇಳಿದ್ರೆ ಅನಿಸ್ತು. ಅದ್ರ ಒಂದ್ ಭಾಗ ಅಂತ ಮಾತ್ರ ಅನ್ಕೊಂಡಿದ್ವಿ, ಸೊ ನಾವು ಗೆಸ್ ಮಾಡ್ಬೇಕು ಅಂತ. ಬಟ್ ಅದ್ರದ್ದೇ ಸಂಪೂರ್ಣ ಒಂದ್ ವೆಬಿನಾರ್ ತರ ಇವತ್ತು ಕೇಳ್ದಂಗಾಯ್ತು. ಬಹಳ ಖುಷಿ ಆಯ್ತು. ನಮ್ಗೆ 4ನೇ ಕ್ಲಾಸಲ್ಲಿ ಪಾಠ ಇತ್ತಿದ್ದು ಉತ್ತರನ ಪೌರುಷ ಅಂತ. ಆದ್ರೆ ಇಷ್ಟೆಲ್ಲ ಅದ್ರ ಹಿಂದೆ ತಿಳ್ಕೊಳ್ಬಹುದು ಅಂತ ಗೊತ್ತಾಗಿ ತುಂಬಾ ಖುಷಿ ಆಯ್ತು ಗುರುಜಿ, ಬಹಳ ಖುಷಿ ಆಯ್ತು. ಧನ್ಯವಾದಗಳು. ಮುಂದಿನ ಪ್ರತಿಕ್ರಿಯೆ ಪ್ರಶ್ನೆ. ಅದನ್ನೇ ಮೃತ್ಯೋರ್ಮ ಮೃದಂಗಮಯ ಅಂತ ಸಂಸ್ಕೃತ ಶ್ಲೋಕ ಹೇಳೋದು. ನಾವೇನೋ ಕೇಳಿಸ್ಕೊತೀವಿ, ಅಲ್ಲಿ ಮೃತ್ಯು ಆಗ್ಬಿಡುತ್ತೆ, ಅದು ಮುಂದಕ್ಕೆ ಹೋಗೋದಿಲ್ಲ. ಆ ಅಮೃತದ ಕಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಗುರು ಬೇಕಾಗುತ್ತೆ. ಯಾಕಂದ್ರೆ ಇದ್ರಲ್ಲಿ ಇನ್ನೂ ನೀವೆಲ್ಲ ನೋಡ್ಬೋದು ಅಂತ ಹೇಳುವಂಥದ್ದು. ಅದರಿಂದ ನಿಮ್ಮೊಂದು ಚೂರು ಚಪಾತಿ ಸ್ವಲ್ಪ ಲಟ್ಟಿಸಿ ದೊಡ್ಡದು ಮಾಡಿದೀನಿ ಅಂತ ಅನ್ಕೊಂಡಿದ್ದೀನಿ. ಹಿಟ್ಟು ನಿಮ್ದೆ, ಲಟ್ಟಿಸಿದ್ ಮಾತ್ರ ನಾನು. ಮುಂದಿನ ಪ್ರತಿಕ್ರಿಯೆ ಪ್ರಶ್ನೆ. ಯುದ್ಧದ ಬಗ್ಗೆ, ಸಮಕಾಲೀನವಾದ ವಿಷಯದ ಬಗ್ಗೆ ಮಾತಾಡಿದ್ರು ಕೂಡ ಪೊಲಿಟಿಕಲ್ ಆಗಿ ಮಾತಾಡಿದ್ದೀನಿ. ನಾನು ಟ್ರಂಪ್ ವಿರೋಧಿ ಪರವಾಗಿ ಅಲ್ಲ. ನನ್ನ ದುಡುಕಿ ನಿರ್ಧಾರ ಕೊಂಡ್ರೆ ಯಾವ ಹೆಸರೇ ಆಮೇಲೆ ಮಾತು ಹಿಂದಕ್ಕೆ ತಗೋಬೇಕಾಗತ್ತೆ ಅನ್ನೋದು ಕೇಳಿದೆ ಅಷ್ಟೇ, ಹೊತ್ತು ಇನ್ನೇನು ಅಲ್ಲ. ಕುವೆಂಪು ಹೇಳಿದ ಹಾಗೆ ದುಡುಕಿದರೆ ದುಗುಡ ಪಡಬೇಕಾದೀತು ಕಡೆಗೆ. ಅದರಿಂದ ನಾವು ಮಾತಿಗೆ ದುಡುಕಬಾರದು. ಮಾತಿನ ಮಿತಿಯನ್ನು, ಆ ಮಾತಿನ ಹಿಂದಿರುವ ಅಧ್ಯಯನದ ಮಿತಿಯನ್ನು ಕೂಡ ಎಚ್ಚರಿಕೆಯಿಂದ ನೋಡ್ಕೊಂಡು ಮಾತಾಡ್ಬೇಕು ಅಂತ ಅಷ್ಟೇ ಇವತ್ತಿನ ಜಾಲನ್ಯಾಸದ ಮೂಲ ಆಶಯ. ಮುಗಿಸ್ಬೋದೇನಪ್ಪ ಗಣೇಶ್?
ಇದ್ರೆ ಇದಕ್ಕೆ ಹಾಕ್ಬೋದಲ್ಲ, ವಾಟ್ಸ್ಆಪ್ ಇದೆಲ್ಲ ಗ್ರೂಪ್ಗೆ ಹಾಕ್ಬೋದು. ಮತ್ತೆ ಮುಂದಿನ ವಾರ ಭೇಟಿ ಆಗೋಣ. ಅದರ ಇದನ್ನು ಮುಂಚಿತವಾಗಿ ತಿಳಿಸಲಾಗುತ್ತೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಧನ್ಯವಾದಗಳು ಸರ್.